ಆತ್ಮೀಯ ವಿದ್ಯಾರ್ಥಿಗಳೇ, ಪಿ ಯು ಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 2 ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಈ ಚಾಪ್ಟರ್ನಲ್ಲಿ ಬರುವಂತಹ ಬೇರೆ ಬೇರೆ ರೀತಿಯ ಫಂಕ್ಷನ್ಸ್ನ ಬಗ್ಗೆ ಕಲಿಯೋಣ. ಹಿಂದಿನ ವಿಡಿಯೋದಲ್ಲಿ ನಾವು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಐಡೆಂಟಿಟಿ ಫಂಕ್ಷನ್, ಕಾನ್ಸ್ಟೆಂಟ್ ಫಂಕ್ಷನ್ನ ಬಗ್ಗೆ ಕಲ್ತಿದ್ದೇವೆ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಬೇರೆ ಬೇರೆ ರೀತಿಯ ಫಂಕ್ಷನ್ನ ಬಗ್ಗೆ ತಿಳಿಯೋಣ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ನನ್ನ ಇನ್ನೊಂದು ಚಾನಲ್ NCERT ಮ್ಯಾಥ್ಸ್ ಟ್ಯೂಟರನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಪಾಲಿನಾಮಿಯಲ್ ಫಂಕ್ಷನ್. ಮೊದಲಿಗೆ ಇಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಅಂದರೆ ಏನು ಅಂತ ಹೇಳಿ ನಾವಿಲ್ಲಿ ಕಲಿಯೋಣ. ಸೊ ಪಾಲಿನಾಮಿಯಲ್ ಫಂಕ್ಷನ್ ಎನ್ನುವಂಥದ್ದು ಇದೊಂದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್. ಈ ಪಾಲಿನಾಮಿಯಲ್ ಫಂಕ್ಷನನ್ನು ನಾವು ಈ ರೀತಿಯಲ್ಲಿ ಬರೀತೇವೆ. ಎಫ್ ಈಸ್ ಅ ಫಂಕ್ಷನ್ ಮ್ಯಾಪಿಂಗ್ ಫ್ರಮ್ ಆರ್ ಟು ಆರ್. ಆರ್ ಅಂತ ಹೇಳಿದರೆ ಇಲ್ಲಿ ರಿಯಲ್ ನಂಬರ್ ಅಂತ ಅರ್ಥ. ರಿಯಲ್ ನಂಬರಿಂದ ರಿಯಲ್ ನಂಬರಿಗೆ ಮ್ಯಾಪ್ ಆಗುವಂಥ ಫಂಕ್ಷನನ್ನು ನಾವು ಪಾಲಿನಾಮಿಯಲ್ ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಪ್ರತಿಯೊಂದು ಪಾಲಿನಾಮಿಯಲ್ ಫಂಕ್ಷನ್ ಕೂಡ ಈ ಫಾರ್ಮಲ್ಲಿ ಇರ್ತದೆ. y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು a0 ಪ್ಲಸ್ a1x ಪ್ಲಸ್ a2x² ಪ್ಲಸ್ ಸೋನ್ ಅಪ್ ಟು an x ಟು ದ ಪವರ್ n. ಇದು ಪಾಲಿನಾಮಿಯಲ್ ಫಂಕ್ಷನ್ನ ಜನರಲ್ ಫಾರ್ಮ್. ಇಲ್ಲಿ n ಎನ್ನುವಂಥದ್ದು ನಾನ್ ನೆಗೆಟಿವ್ ಇಂಟೀಜರ್ಸ್. ಹಾಗೆ a0, a1, a2, an ಎನ್ನುವಂಥದ್ದು ಈ ರಿಯಲ್ ನಂಬರ್ನ ಸೆಟ್ಟಿಗೆ ಬಿಲಾಂಗ್ ಆಗಿರ್ತದೆ. ಸೊ ಇಲ್ಲಿ ನೀವು ಯಾವುದೇ ಫಾರ್ಮಲ್ಲಿ ತೆಗೆದುಕೊಳ್ಬೋದು. ಈಗ ಉದಾಹರಣೆಗೆ ನೀವು ಒಂದು ಫಂಕ್ಷನನ್ನು ತೆಗೆದುಕೊಳ್ತೀರಾ. ಈಗ 2x² ಪ್ಲಸ್ 3x ಪ್ಲಸ್ 6 ಅಂತ ಇದ್ದರೆ ಇಂಥ ಸಂದರ್ಭದಲ್ಲಿ ಇದನ್ನು ಕೂಡ ನಾವು ಈ ಪಾಲಿನಾಮಿಯಲ್ ಫಂಕ್ಷನ್ ಅಂತ ಹೇಳ್ಬೋದು. ಯಾಕೆಂದರೆ ಇದನ್ನು ನೀವು ಗಮನಿಸಿದರೆ 2x² ಅಂತ ಇದೆ. ಸೊ ಇಲ್ಲಿ a2x² ಅಂತ ಇದೆ. ಸೊ a2 ಇಲ್ಲಿ ಏನಾಗ್ತದೆ 2 ಆಗ್ತದೆ. ಹಾಗೆ 3x ಅಂತ ಇದೆ, ಇಲ್ಲಿ a1x ಇದೆ. ಸೊ a1 ಏನಾಗ್ತದೆ 3 ಆಗ್ತದೆ. ಅದೇ ರೀತಿ 6 ಇದೆ. 6 ಅಂದರೆ ಇಲ್ಲಿ ಕೇವಲ a0 ಇದೆ, ಅಂದರೆ ಇದನ್ನು ನಾವು ಕಾನ್ಸ್ಟೆಂಟ್ ಅಂತ ತೆಗೆದುಕೊಳ್ಬೋದು. ಅಥವಾ ಇದನ್ನು 6 ಇಂಟು x ಟು ದ ಪವರ್ 0 ಅಂತ ತೆಗೆದುಕೊಳ್ತೇವೆ ನಾವು. ಯಾಕೆಂದರೆ x ಟು ದ ಪವರ್ 0 ಅಂತ ಹೇಳಿದರೆ 1 ಅಂತ ಅರ್ಥ. ಹಾಗಾಗಿ ನಾವು ಅದನ್ನು ನೇರವಾಗಿ ಕಾನ್ಸ್ಟೆಂಟ್ ಅಂತ ಬರೀತೇವೆ. ಇಲ್ಲೀಗ a0 ಇದೆ, ಅಥವಾ ಇದನ್ನು ನಾವು a0 ಇಂಟು x ಟು ದ ಪವರ್ 0 ಅಂತ ಕೂಡ ತೆಗೆದುಕೊಳ್ಬೋದು. ಯಾಕೆಂದರೆ x ಟು ದ ಪವರ್ 0 ಅಂತ ಹೇಳಿದರೆ 1. ಸೊ 1 ಇಂಟು a0 ಅಂತ ಹೇಳಿದರೆ a0 ಅಂತಲೇ ಸಿಗ್ತದೆ. ಸೊ ಇದು ಈಗ ಈ ಫಾರ್ಮಲ್ಲಿ ಇರ್ತದೆ. ಇಲ್ಲಿರುವಂಥ 3 ವ್ಯಾಲ್ಯೂಸ್ ಇದರಲ್ಲಿ ಇದೆ. ಹಾಗೆ ಕೆಲವೊಂದು ಫಂಕ್ಷನ್ಸ್ ಕೇವಲ ಇಷ್ಟೇ ಇರ್ಬೋದು. ಈಗ ಉದಾಹರಣೆಗೆ 7x² ಅಂತ ಒಂದು ಫಂಕ್ಷನ್ ಇದ್ದರೆ ಇದನ್ನು ಕೂಡ ನಾವು ಪಾಲಿನಾಮಿಯಲ್ ಫಂಕ್ಷನ್ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಇದು ಯಾವ ಫಾರ್ಮಲ್ಲಿದೆ, x² ಇದೆ, ಇಲ್ಲಿ ಡಿಗ್ರಿ ಇಲ್ಲಿ 2 ಆಗಿದೆ, ಅಂದರೆ ಈ ಫಾರ್ಮಲ್ಲಿದೆ. ಸೊ ಇಲ್ಲಿ x² ಇದೆ, ಹಾಗೆ ಅದರ ಜೊತೆ ಇರುವಂಥ ಕೋಎಫಿಷಿಯಂಟ್ ಏನು 7 ಇದೆ. ಸೊ ಹಾಗಾಗಿ a2 ಇಲ್ಲಿ ಏನಾಗಿದೆ 7 ಇದೆ. ಉಳಿದ ವ್ಯಾಲ್ಯೂಸ್ಗಳೆಲ್ಲ ಇಲ್ಲಿ ಇಲ್ಲ, ಅಂದರೆ 0 ಆಗಿದೆ. ಸೊ ಈ ಫಾರ್ಮಲ್ಲಿ ಕೂಡ ಇರ್ಬೋದು. ಅಥವಾ ಈಗ ಉದಾಹರಣೆಗೆ 8x ಪ್ಲಸ್ 9 ಅಂತ ಇದ್ದರೆ 8x ಪ್ಲಸ್ 9 ಅಂತ ಇದ್ದರೆ ಇದು ಕೂಡ ಒಂದು ಪಾಲಿನಾಮಿಯಲ್ ಫಂಕ್ಷನ್ ಆಗ್ತದೆ. ಈಗ ಇದು ಯಾವ ಫಾರ್ಮಲ್ಲಿದೆ, ಇಲ್ಲಿ ಈ ಫಾರ್ಮಲ್ಲಿದೆ. a1x ಇದೆ, ಇಲ್ಲಿ ಅದರ ಜೊತೆ ಒಂದು ಕೋಎಫಿಷಿಯಂಟ್ ಇದೆ. ಸೊ a1 ಇಲ್ಲಿ 8 ಆಗ್ತದೆ, ಪ್ಲಸ್ 9 ಇದೆ, ಅಂದರೆ a0 ಎಷ್ಟಿಲ್ಲಿ 9 ಅಂತ ತೆಗೆದುಕೊಳ್ಬೋದು. ಸೊ ಯಾವುದೇ ಫಾರ್ಮಲ್ಲಿ ಇರ್ಬೋದು. ಸೊ ಇದು ಪಾಲಿನಾಮಿಯಲ್ ಫಂಕ್ಷನ್ನ ಜನರಲ್ ಫಾರ್ಮ್. ಸೊ ಇದಕ್ಕೆ ಹೊಂದಿಕೊಂಡು ನಾನಿಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಅಂತ ತೆಗೆದುಕೊಂಡಿದ್ದೇನೆ. ಸೊ ಇದು ಕೂಡ ಒಂದು ಪಾಲಿನಾಮಿಯಲ್ ಫಂಕ್ಷನ್ ಆಗ್ತದೆ. ಈಗ ಇಲ್ಲಿ ಕೇವಲ x² ಅಂತ ಇದೆ. ಸೊ ಹಾಗೆ ಡಿಗ್ರಿ ಇಲ್ಲಿ 2 ಆಗಿದೆ, ಅಂದರೆ ನಾವು ಇದನ್ನು ತೆಗೆದುಕೊಳ್ಬೇಕು. ಸೊ x² ಅಂದರೆ ನಾವು ಅದನ್ನು 1 ಇಂಟು x² ಅಂತ ಕೂಡ ಬರೀಬೋದು. ಸೊ ಇಲ್ಲಿ ಏನಾಗ್ತದೆ a2ನ ಬೆಲೆ ಏನಾಗ್ತದೆ 1 ಆಗ್ತದೆ. ಹಾಗೆ x² ಅಂತ ಇಲ್ಲಿ ಡಿಗ್ರಿ ಕೂಡ ಇದೆ. ಸೊ ಇದು ಕೂಡ ಒಂದು ಪಾಲಿನಾಮಿಯಲ್ ಫಂಕ್ಷನ್. ಸೊ ಈಗ ಈ ಪಾಲಿನಾಮಿಯಲ್ ಫಂಕ್ಷನ್ನ ತೆಗೆದುಕೊಂಡು ಇದು ಯಾವ ರೀತಿಯಲ್ಲಿ ಬೆಲೆಗಳನ್ನು ಕೊಡ್ತದೆ ಅಂತ ನೋಡುವ.
ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ನಾವು ಯಾವುದೇ ಬೆಲೆಯನ್ನು ಕೊಟ್ಟರೂ ಕೂಡ ಅದರ ಸ್ಕ್ವೇರ್ ಅನ್ನೋದು ಫೈಂಡ್ ಔಟ್ ಮಾಡ್ತದೆ. ಹಾಗೆ ಎಕ್ಸ್ ಎನ್ನುವಂಥದ್ದು ಇಲ್ಲಿ ರಿಯಲ್ ನಂಬರ್ನ ಸೆಟ್ಟಲ್ಲಿ ಬಿಲಾಂಗ್ ಆಗಿದೆ. ಅಂದರೆ ರಿಯಲ್ ನಂಬರ್ ಅಂತ ಹೇಳಿದರೆ ವಾಸ್ತವ ಸಂಖ್ಯೆಗಳು ಅಂತ ಅರ್ಥ. ಸೊ ಇಲ್ಲಿ ವಾಸ್ತವ ಸಂಖ್ಯೆಗಳು ಅಂತ ಹೇಳುವಾಗ ಎಲ್ಲ ರೀತಿಯ ನಂಬರ್ಸ್ಗಳು ಬರ್ತದೆ. ಇಂಟೀಜರ್ಸ್ ಆಗಿರ್ಬೋದು, ಝಡ್ ಆಗಿರ್ಬೋದು, ಹಾಗೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ರ್ಯಾಷನಲ್ ನಂಬರ್ಸ್ ಕ್ಯೂ, ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಎನ್, ಆ ಎಲ್ಲ ಸಬ್ಸೆಟ್ಗಳು ಇದರಲ್ಲಿ ಬಿಲಾಂಗ್ ಆಗಿರ್ತದೆ. ಸೊ ನಾನಿಲ್ಲಿ ತೆಗೆದುಕೊಳ್ಳುವಾಗ ಕೇವಲ ಇಂಟೀಜರ್ಸ್ ವ್ಯಾಲ್ಯೂಸನ್ನು ಮಾತ್ರ ತೆಗೆದುಕೊಳ್ತೇನೆ. ಬಟ್ ಇಲ್ಲಿ 0.1, 0.2 ಎಲ್ಲ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ಗಳು ಕೂಡ ಬರ್ತದೆ. ಅದನ್ನು ತೆಗೆದುಕೊಂಡು ಈ ಪಾಲಿನಾಮಿಯಲ್ ಫಂಕ್ಷನ್ನ ಎಕ್ಸ್ಪ್ಲೇನ್ ಮಾಡಿದರೆ ತುಂಬ ಲೆಂತಿ ಆಗ್ತದೆ. ಹಾಗೆ ಇಲ್ಲಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಈ ರೀತಿ ಇಂಟೀಜರ್ಸ್ ವ್ಯಾಲ್ಯೂಸನ್ನು ತೆಗೆದುಕೊಳ್ತಾ ಇದ್ದೇನೆ. ಬಟ್ ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಏನಂದರೆ ಎಕ್ಸ್ ಬಿಲಾಂಗ್ಸ್ ಟು ಆರ್ ಇರೋದ್ರಿಂದ ಎಕ್ಸಲ್ಲಿ ನಾವು ಪಾಯಿಂಟ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು. ಇಲ್ಲಿ ನೆಗೆಟಿವ್ ಪಾಯಿಂಟ್ ವ್ಯಾಲ್ಯೂಸ್ ಹಾಗೆ ಪಾಸಿಟಿವ್ ಪಾಯಿಂಟ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು. 3.5, 3.6, 0.7, 0.8 ಅಥವಾ -2.1, -2.2 ಆ ರೀತಿಯ ಬೆಲೆಗಳನ್ನು ಕೂಡ ಇಲ್ಲಿ ಕೊಡ್ಬೋದು. ಸೊ ಇಲ್ಲಿ ಎಕ್ಸ್ಗೆ ಬೆಲೆಗಳನ್ನು ಕೊಡ್ತಾ ಇದ್ದೇನೆ. ಸೊ ಆಗ ಏನಾಗ್ತದೆ, ವೈಯ ಬೆಲೆ ಏನಾಗ್ತದೆ, ವೈ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ -3 ಅಂತ ಕೊಟ್ಟರೆ -3 ಸ್ಕ್ವೇರ್ ಅಂದರೆ 9, -2 ಅಂತ ಕೊಟ್ಟರೆ -2 ಸ್ಕ್ವೇರ್ 4, ಹಾಗೆ -1 ಸ್ಕ್ವೇರ್ 1, 0 ಸ್ಕ್ವೇರ್ 0, 1 ಸ್ಕ್ವೇರ್ 1, 2 ಸ್ಕ್ವೇರ್ 4, ಹಾಗೆ 3 ಸ್ಕ್ವೇರ್ 9. ಈ ರೀತಿಯಲ್ಲಿ ನಿಮಗೆ ಟೇಬಲಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ಗೆ ಬೆಲೆಗಳು ಸಿಗ್ತದೆ. ಹಾಗೆ ಇದನ್ನು ನಾವು ಗ್ರಾಫ್ನ ಮೂಲಕ ರೆಪ್ರೆಸೆಂಟ್ ಮಾಡಿದರೆ ನಿಮಗೆ ಈ ರೀತಿಯ ಒಂದು ಗ್ರಾಫ್ ಸಿಗ್ತದೆ ಕಾರ್ಟೇಷನ್ ಪ್ಲೇನಲ್ಲಿ. ಸೊ ನೀವಿಲ್ಲಿ ನೋಡ್ಬೋದು, ಇದೇ ಪಾಯಿಂಟ್ಸನ್ನು ನಾನಿಲ್ಲಿ ಗ್ರಾಫ್ನ ಮೂಲಕ ರೆಪ್ರೆಸೆಂಟ್ ಮಾಡಿದ್ದೇನೆ. 0,0 ಅಂತ ಇದೆ, ಹಾಗೆ 1,1, 2,4, 3,9. ಅದೇ ರೀತಿ ನೆಗೆಟಿವ್ ಸೈಡನ್ನು ತೆಗೆದುಕೊಂಡ್ರೆ -1,1, ನೆಕ್ಸ್ಟ್ ಇಲ್ಲಿ -2,4, -3,9. ಸೊ ಈ ರೀತಿಯಲ್ಲಿ ಬೆಲೆಗಳು ನಿಮಗೆ ಸಿಗ್ತಾ ಹೋಗ್ತದೆ. ಸೊ ಪಾಲಿನಾಮಿಯಲ್ ಫಂಕ್ಷನ್ ಅಂತ ಹೇಳುವಾಗ ಅದಕ್ಕೆ ನಿಮಗೆ ಈ ರೀತಿಯ ಗ್ರಾಫ್ ಸಿಗ್ತದೆ. ಅದರ ಜೊತೆಗೆ ಈಗ ಇಲ್ಲಿ ಡೊಮೈನ್ ಏನಾಗ್ತದೆ, ಡೊಮೈನ್ ಅಂತ ಹೇಳಿದರೆ ನೀವು ಕೊಡುವಂಥ ವ್ಯಾಲ್ಯೂಸ್ ಅಂದರೆ ರಿಯಲ್ ನಂಬರ್ ಸೆಟ್ಟನ್ನು ನಾವು ಕೊಡ್ಬೋದು. ಸೊ ಎಲ್ಲ ರಿಯಲ್ ನಂಬರ್ಸ್ ಡೊಮೈನ್ ಆಗ್ತದೆ. ಹಾಗೆ ರೇಂಜ್ ಅಂತ ಹೇಳಿದರೆ ಆ ರಿಯಲ್ ನಂಬರಲ್ಲಿ ನಿಮಗೆ ಸಿಗುವಂಥ ಸ್ಕ್ವೇರ್ ವ್ಯಾಲ್ಯೂಸ್ ಏನೆಲ್ಲ ಇದೆ, ಈಗ 4, 1, 0, 1, 4, 16 ಅದೆಲ್ಲ ಸ್ಕ್ವೇರ್ ವ್ಯಾಲ್ಯೂಸ್ ಏನೆಲ್ಲ ಇದೆ ಅದೆಲ್ಲವೂ ಕೂಡ ರೇಂಜಲ್ಲಿ ಬರ್ತದೆ. ಸೊ ಇದನ್ನು ನಾವು ಪಾಲಿನಾಮಿಯಲ್ ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಪಾಲಿನಾಮಿಯಲ್ ಫಂಕ್ಷನ್ ಅಂತ ಹೇಳಿದರೆ ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ವೇರ್ ರಿಯಲ್ ನಂಬರ್ ಇಸ್ ಮ್ಯಾಪ್ ಟು ರಿಯಲ್ ನಂಬರ್. ಮತ್ತು ಪಾಲಿನಾಮಿಯಲ್ ಫಂಕ್ಷನ್ ಎನ್ನುವಂಥದ್ದು ಈ ಜನರಲ್ ಫಾರ್ಮಲ್ಲಿ ಇರ್ತದೆ. ಸೊ ಇದರಲ್ಲಿ ಇದೇ ಇಡೀ ಎಲ್ಲ ವ್ಯಾಲ್ಯೂಸ್ ಇರಬೇಕಂತೇನೂ ಇಲ್ಲ, ಕೇವಲ ಎಕ್ಸ್ ಸ್ಕ್ವೇರ್ ಇರ್ಬೋದು ಅಥವಾ ಎಕ್ಸ್ ಕ್ಯೂಬ್ ಇರ್ಬೋದು. ಸೊ ಇಲ್ಲಿ ಡಿಗ್ರಿ ಕೂಡ ಹಾಗೆಯೇ ಇಷ್ಟೇ ಇರ್ಬೋದು, ಯಾಕೆಂದರೆ ಎನ್ನ ಮೇಲೆ ಡಿಪೆಂಡ್ ಆಗಿರ್ತದೆ. ಎನ್ ಈಸ್ ಅ ನಾನ್ ನೆಗೆಟಿವ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ಪಾಲಿನಾಮಿಯಲ್ ಫಂಕ್ಷನನ್ನು ಅರ್ಥ ಮಾಡಿಕೊಳ್ಬೋದು. ನೆಕ್ಸ್ಟ್ ಕ್ಯಾಟಗರಿ ರ್ಯಾಷನಲ್ ಫಂಕ್ಷನ್ಸ್ ಅಂತ ಇದೆ. ಸೊ ರ್ಯಾಷನಲ್ ಫಂಕ್ಷನ್ಸ್ ಅಂತ ಹೇಳಿದರೆ ಇಲ್ಲಿ ಕೂಡ ಆ ಫಂಕ್ಷನ್ಸ್ ಯಾವ ಫಾರ್ಮಲ್ಲಿ ಇರ್ತದೆ, ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಎನ್ನುವಂಥ ಫಾರ್ಮಲ್ಲಿ ಇರ್ತದೆ. ಅಂದರೆ ಇಲ್ಲಿ ನಾವು ಈಗಾಗಲೇ ಪಾಲಿನಾಮಿಯಲ್ ಫಂಕ್ಷನ್ನ ಬಗ್ಗೆ ಕಲ್ತಿದ್ದೇವೆ. ಸೊ ಇಲ್ಲಿ ಕೊಟ್ಟಿರುವಂತಹ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಫಂಕ್ಷನ್ ಏನಿದೆ ಅದು ಪಾಲಿನಾಮಿಯಲ್ ಫಂಕ್ಷನ್ ಆಗಿರ್ತದೆ. ಹಾಗೆ ಇಲ್ಲಿ ಕೊಟ್ಟಿರುವಂಥ ಈ ಡಿನಾಮಿನೇಟರ್ ಫಂಕ್ಷನ್ ಏನಿದೆ ಇದರ ವ್ಯಾಲ್ಯೂ 0 ಆಗಿರಬಾರ್ದು. ಯಾಕೆಂದರೆ 0 ಆದರೆ ಇದು ಇನ್ಫಿನಿಟಿಗೆ ಹೋಗ್ತದೆ. ಈಗ ಎನಿಥಿಂಗ್ ಡಿವೈಡೆಡ್ ಬೈ 0 ಅಂದರೆ ಏನು, ಈಗ 3 ಡಿವೈಡೆಡ್ ಬೈ 0 ಅಂತ ಹೇಳಿದರೆ ಅದರ ಬೆಲೆ ಇನ್ಫಿನಿಟಿ, ಅಥವಾ 5 ಡಿವೈಡೆಡ್ ಬೈ 0 ಅಂತ ಹೇಳಿದರೆ ಅದರ ಬೆಲೆ ಇನ್ಫಿನಿಟಿ. ಸೊ ಡಿನಾಮಿನೇಟರಲ್ಲಿ ಇಲ್ಲಿ 0 ಬರುವಾಗೆ ಇಲ್ಲ. ಸೊ ರ್ಯಾಷನಲ್ ಫಂಕ್ಷನ್ ಅಂತ ಹೇಳಿದರೆ ಅದು ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಫಾರ್ಮಲ್ಲಿ ಇರ್ತದೆ. ಹಾಗೆ ಇಲ್ಲಿ ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಎನ್ನುವಂಥದ್ದು ಏನಾಗಿದೆ, ಪಾಲಿನಾಮಿಯಲ್ ಫಂಕ್ಷನ್ ಆಗಿದೆ. ಹಾಗೆ ಜಿ ಆಫ್ ಎಕ್ಸ್ನ ಬೆಲೆ ಕೂಡ 0ಗೆ ಸಮವಾಗಿ ಇರಬಾರ್ದು. ಸೊ ಈಗ ಇಲ್ಲಿ ಯಾವ ರೀತಿಯ ವ್ಯಾಲ್ಯೂಸ್ಗಳನ್ನು ನೀವು ಇಲ್ಲಿ ಕೊಡ್ಬೋದು ಅಂತ ಹೇಳಿ. ಸೊ ಇದನ್ನು ನೀವು ಕನ್ಸಿಡರ್ ಮಾಡಿದರೆ ಈ ರ್ಯಾಷನಲ್ ಫಂಕ್ಷನ್ಸ್ ಯಾವ ಫಾರ್ಮಲ್ಲಿ ಇರ್ತದೆ, ಈ ಫಾರ್ಮಲ್ಲಿ ಇರ್ತದೆ. ಎಫ್ ಇಸ್ ಅ ಫಂಕ್ಷನ್ ಡಿಫೈನ್ಡ್ ಫ್ರಮ್ ಆರ್ ಟು ಆರ್, ಈ ಫಾರ್ಮಲ್ಲಿ ಇರ್ತದೆ. ಹಾಗೆ ಇದರಿಂದ ನಾವು 0ವನ್ನು ಎಕ್ಸ್ಕ್ಲೂಡ್ ಮಾಡ್ತೇವೆ. ಯಾಕೆ 0ವನ್ನು ಎಕ್ಸ್ಕ್ಲೂಡ್ ಮಾಡ್ತೇವೆ ಅಂತ ಹೇಳಿದರೆ, ಇಲ್ಲಿ ಈಗ ಈ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಇದೊಂದು ರ್ಯಾಷನಲ್ ಫಂಕ್ಷನ್ ಆಗಿದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ. ಸೊ ಇದು ಈಗ ನ್ಯೂಮರೇಟರ್ನ ವ್ಯಾಲ್ಯೂವನ್ನು ನೋಡಿದರೆ 1 ಅಂತ ಇದೆ. 1 ಕೂಡ ಒಂದು ಪಾಲಿನಾಮಿಯಲ್ ಫಂಕ್ಷನ್. ಯಾಕೆ ಅಂದರೆ ಹಿಂದಿನ ಪುಟದಲ್ಲಿ ನಾವು ಕಲ್ತಿದ್ದೇವೆ ಪಾಲಿನಾಮಿಯಲ್ ಫಂಕ್ಷನ್ ಅಂದರೆ ಈ ಫಾರ್ಮಲ್ಲಿ ಇರ್ತದೆ ಅಂತೇಳಿ, a1x. ಸೊ ಇಲ್ಲಿ 1 ಮಾತ್ರ ಇದ್ದರೆ ಅದನ್ನು ನಾವು ಕೇವಲ a0 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಪಾಲಿನಾಮಿಯಲ್ ಫಂಕ್ಷನ್. ಹಾಗೆ ಇಲ್ಲಿ ಕೆಳಗಡೆ ಡಿನಾಮಿನೇಟರಲ್ಲಿ ಎಕ್ಸ್ ಅಂತ ಇದೆ, ಅಂದರೆ ಈ ಫಾರ್ಮಲ್ಲಿ ಇದೆ, a1x ಫಾರ್ಮಲ್ಲಿ ಇದೆ. 1 ಇಂಟು ಎಕ್ಸ್ ಅಂತ ಹೇಳಿದರೆ ಎಕ್ಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಪಾಲಿನಾಮಿಯಲ್ ಫಂಕ್ಷನ್.
ಫಂಕ್ಷನ್. ಸೊ ಇಲ್ಲಿ ಕೂಡ ಪಾಲಿನಾಮಿಯಲ್ ಫಂಕ್ಷನ್ ಇದೆ, ಇಲ್ಲಿ ಕೂಡ ಪಾಲಿನಾಮಿಯಲ್ ಫಂಕ್ಷನ್ ಇದೆ. ಹಾಗೆ ಇಲ್ಲಿ ಎಕ್ಸ್ ಏನಿದೆ, ಈ ಎಕ್ಸ್ನ ಬೆಲೆ 0ಗೆ ಸಮವಾಗಬಾರ್ದು. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಿದ್ದೇವೆ, ಇದನ್ನು ಎಕ್ಸ್ಕ್ಲೂಡ್ ಮಾಡಿದ್ದೇವೆ, -0 ಅಂತ ಬರೆದಿದ್ದೇವೆ. ಅಂದರೆ ರಿಯಲ್ ನಂಬರ್ ಸೆಟ್ಟಲ್ಲಿರುವಂಥ ಎಲ್ಲ ವ್ಯಾಲ್ಯೂಸ್ಗಳನ್ನು ಕೊಡ್ಬೋದು, ಬಟ್ ನೀವು 0ವನ್ನು ಕೊಡುವಾಗೆ ಇಲ್ಲ ಡಿನಾಮಿನೇಟರಲ್ಲಿ. ಹಾಗಾಗಿ r-0 ಅಂತ ಆಗ್ತದೆ ಇಲ್ಲಿರುವಂಥ ಡೊಮೈನ್. ನೆಕ್ಸ್ಟ್ ಈಗ ಇಲ್ಲಿ ಬೆಲೆಗಳನ್ನು ಕೊಡ್ತಾ ಹೋಗುವ, ಇಲ್ಲಿ ಕೂಡ ಎಕ್ಸ್ ಎನ್ನುವಂಥದ್ದು ರಿಯಲ್ ನಂಬರ್ ಆಗಿರೋದ್ರಿಂದ ನೀವು ಯಾವುದೇ ಬೆಲೆಯನ್ನು ಕೊಡ್ಬೋದು. ಪಾಯಿಂಟ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು, ಇಂಟೀಜರ್ಸ್, ನ್ಯಾಚುರಲ್ ನಂಬರ್ಸ್ ಹಾಗೆ ರ್ಯಾಷನಲ್ ನಂಬರ್ಸ್ ಎಲ್ಲನೂ ಕೂಡ ರಿಯಲ್ ನಂಬರ್ ಸೆಟ್ಟಲ್ಲಿ ಬರೋದ್ರಿಂದ ಯಾವುದೇ ಬೆಲೆಗಳನ್ನು ಕೊಡ್ಬೋದು. ಬಟ್ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೋಸ್ಕರ, ಈಸಿ ಆಗೋದಕ್ಕೋಸ್ಕರ ಇಲ್ಲಿ ಕೇವಲ ಈ ರೀತಿಯ ಬೆಲೆಗಳನ್ನು ಕೊಟ್ಟಿದ್ದೇನೆ, ಇಂಟೀಜರ್ಸನ್ನು. ಸೊ ಈಗ -2 ಅಂತ ಕೊಟ್ಟರೆ ಈ -2ವನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1/2 ಅಂತ ಹೇಳಿದರೆ 0.5, -2 ಇರೋದ್ರಿಂದ -0.5 ಎನ್ನುವಂಥ ಉತ್ತರ ಬರ್ತದೆ. ಹಾಗೆ ಇಲ್ಲಿ -1 ಕೊಟ್ಟರೆ 1/-1 ಅಂತ ಹೇಳಿದರೆ -1 ಅಂತ ಉತ್ತರ ಬರ್ತದೆ. ಸೊ ಇಲ್ಲಿ ಈಗ 1 ಅಂತ ಕೊಟ್ಟರೆ 1/1 ಅಂದರೆ 1, ಹಾಗೆ 2 ಕೊಟ್ಟರೆ 1/2 ಅಂತ ಹೇಳಿದರೆ 0.5. ಸೊ ಈ ರೀತಿಯ ಬೆಲೆಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತದೆ. ಅದರ ಜೊತೆಗೆ ನೀವು ಪಾಯಿಂಟೆಡ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು, 1/ ಬೇರೆ ಪಾಯಿಂಟೆಡ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು, 1/2.1, 2.2 ಅಥವಾ 1/-0.6 ಯಾವುದೇ ಬೆಲೆಗಳನ್ನು ಕೊಡ್ಬೋದು. ಸೊ ಈಗ ಈ ಬೆಲೆಗಳನ್ನು ತೆಗೆದುಕೊಂಡು ಇದನ್ನು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದರೆ ನಿಮಗೆ ಗ್ರಾಫ್ ಈ ರೀತಿಯಲ್ಲಿ ಸಿಗ್ತಾ ಹೋಗ್ತದೆ. ಯಾಕೆಂದರೆ ಇಲ್ಲಿ ಈಗ ಎರಡು ಬದಿಯಲ್ಲಿ ಬೇರೆ ಬೇರೆ ರೀತಿಯ ಗ್ರಾಫ್ ಸಿಗ್ತದೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇದೆ, ಹಾಗೆ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಇದೆ. ಸೊ ಪಾಸಿಟಿವ್ ವ್ಯಾಲ್ಯೂಸ್ ಅಂತ ಹೇಳುವಾಗ ಎಕ್ಸ್ ಮತ್ತು ವೈ ಎರಡೂ ವ್ಯಾಲ್ಯೂಸ್ಗಳು ಪಾಸಿಟಿವ್ ಆಗಿರೋದ್ರಿಂದ ಫಸ್ಟ್ ಕ್ವಾಡ್ರೆಂಟಲ್ಲಿ ಈ ಬೆಲೆಗಳು ಬರ್ತಾ ಹೋಗ್ತದೆ. ಸೊ ಇಲ್ಲಿ 1ಗೆ 1 ಸಿಗ್ತದೆ, ಹಾಗೆ 2ಗೆ 0.5, ಹಾಗೆ 3ಗೆ 0.33, 4 ಅಂತ ಕೊಟ್ಟರೆ 0.25. ಸೊ ಈ ರೀತಿಯಲ್ಲಿ ಗ್ರಾಫ್ ನಿಮಗೆ ಸಿಗ್ತಾ ಹೋಗ್ತದೆ, ಕರ್ವ್ಡ್ ಗ್ರಾಫ್ ಪಾಸಿಟಿವ್ ವ್ಯಾಲ್ಯೂಗೆ. ನೆಕ್ಸ್ಟ್ ನೆಗೆಟಿವ್ ವ್ಯಾಲ್ಯೂಸನ್ನು ಕೊಟ್ಟಾಗ ನಿಮಗೆ ಆನ್ಸರ್ ಕೂಡ ನೆಗೆಟಿವ್ ಫಾರ್ಮಲ್ಲಿ ಇರೋದ್ರಿಂದ ಮೈನಸ್ ಕ್ವಾಡ್ರೆಂಟ್, ಅಂದರೆ ಈ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ನ ಗ್ರಾಫ್ ಸಿಗ್ತದೆ. ಸೊ ಈ ರೀತಿಯಲ್ಲಿ ನಿಮಗೆ ಎರಡು ಗ್ರಾಫ್ಗಳು ಸಿಗ್ತದೆ. ಹಾಗೆ ಇಲ್ಲಿ ನಾವು 0ವನ್ನು ಕೊಡ್ತಾ ಇಲ್ಲ, ಆದ್ದರಿಂದ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಪಾಯಿಂಟ್ 0ವನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಇಲ್ಲಿ ಯಾವುದೇ ರೀತಿಯ ಗ್ರಾಫ್ ಇಲ್ಲ. ಸೊ ಇದನ್ನು ನಾವು, ಈ ಗ್ರಾಫನ್ನು ನಾವು ರ್ಯಾಷನಲ್ ಫಂಕ್ಷನ್ನ ಗ್ರಾಫ್ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ನಾನು 1/x ಎನ್ನುವಂಥ ರ್ಯಾಷನಲ್ ಫಂಕ್ಷನ್ನ ತೆಗೆದುಕೊಂಡಿದ್ದೇನೆ. ಇಲ್ಲಿ ನ್ಯೂಮರೇಟರ್ ಕೂಡ ಪಾಲಿನಾಮಿಯಲ್ ಫಂಕ್ಷನ್, ಹಾಗೆ ಡಿನಾಮಿನೇಟರ್ ಕೂಡ ಪಾಲಿನಾಮಿಯಲ್ ಫಂಕ್ಷನ್. ಅದರ ಜೊತೆಗೆ ಇಲ್ಲಿ ಕೊಡುವಂಥ ಡಿನಾಮಿನೇಟರ್ ವ್ಯಾಲ್ಯೂ ಏನಾಗಿರಬಾರ್ದು, 0ಗೆ ಸಮವಾಗಿರಬಾರ್ದು. ಹಾಗಾಗಿ ನಾವಿಲ್ಲಿ ಡೊಮೈನನ್ನು r-0 ಅಂತ ತೆಗೆದುಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಇಲ್ಲಿ ರೇಂಜ್ ನಿಮಗೆ ಏನು ಸಿಗ್ತದೆ ಅಂತ ಹೇಳ್ಬೋದು. ಸೊ ರೇಂಜಲ್ಲಿ ಈಗ r-0 ಅಂತ ತೆಗೆದುಕೊಂಡಿರೋದ್ರಿಂದ ರೇಂಜಲ್ಲೂ ಕೂಡ ನಿಮಗೆ 0 ಎನ್ನುವಂಥ ಬೆಲೆ ಬರಲಿಕ್ಕೆ ಸಾಧ್ಯ ಇಲ್ಲ. 0. ಸಮಥಿಂಗ್ ಬರ್ಬೋದು, ತುಂಬ ಹತ್ತಿರದ ಬೆಲೆ ಬರ್ಬೋದು, 0.001, 0.002 ಅಥವಾ -0.0009 ಆ ರೀತಿಯಲ್ಲಿ ಬೆಲೆಗಳು ಬರ್ಬೋದು. ಬಟ್ 0 ಸಿಗುವುದಿಲ್ಲ. ಹಾಗಾಗಿ ನಾವು ಡೊಮೈನ್ ಮತ್ತು ರೇಂಜನ್ನು ಈ ರೀತಿಯಲ್ಲಿ ಬರೀಬೋದು, r-0 ಅಂತ ಬರೀಬೋದು, ಯಾಕೆಂದರೆ 0ವನ್ನು ನಾವು ತೆಗೆದುಕೊಳ್ತಾ ಇಲ್ಲ. ಸೊ ದಿಸ್ ಇಸ್ ಅಬೌಟ್ ಅ ರ್ಯಾಷನಲ್ ಫಂಕ್ಷನ್. ನೆಕ್ಸ್ಟ್ ಕ್ಯಾಟಗರಿ ಮಾಡ್ಯುಲಸ್ ಫಂಕ್ಷನ್. ಸೊ ಮಾಡ್ಯುಲಸ್ ಫಂಕ್ಷನ್ ಅಂತ ಹೇಳಿದರೆ ಏನು? ಮಾಡ್ಯುಲಸ್ ಫಂಕ್ಷನ್ನ ಯಾವಾಗಲೂ ಕೂಡ ನಾವು ಈ ರೀತಿಯ ಸಿಂಬಲನ್ನು ಉಪಯೋಗಿಸಿ ಡಿನೋಟ್ ಮಾಡ್ತೇವೆ. ಈಗ mod x ಅಂತ ಇದ್ದರೆ ಇದನ್ನು ನಾವು ಮಾಡ್ಯುಲಸ್ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಈ ಸಿಂಬಲ್ನ ಒಳಗಡೆ ನೀವು ಯಾವುದೇ ಬೆಲೆಯನ್ನು ಕೊಟ್ಟರೂ ಕೂಡ ಅದು ನಿಮಗೆ ಪಾಸಿಟಿವ್ ವ್ಯಾಲ್ಯೂಸನ್ನು ಕೊಡ್ತದೆ. ಅಂದರೆ ಈಗ -3 ಅಂತ ನಾನು ಬರೆದರೆ ಇಲ್ಲಿ ಇದರ ಬೆಲೆ ಏನಾಗಿರ್ತದೆ, 3 ಅಂತ ಕೊಡ್ತದೆ. ಅಥವಾ ಇಲ್ಲಿ ಈಗ 5 ಬರೆದರೆ ಪಾಸಿಟಿವ್ ವ್ಯಾಲ್ಯೂಸನ್ನು ಕೊಟ್ಟರೆ ಅದೇ ಬೆಲೆ ನಿಮಗೆ ಸಿಗ್ತದೆ, 5 ಅಂತ ಸಿಗ್ತದೆ. ಅಥವಾ 0ವನ್ನು ಕೊಟ್ಟರೆ ಅದೇ ಬೆಲೆ ನಿಮಗೆ ಸಿಗ್ತದೆ, 0 ಅಂತೇಳಿ. ಒಂದು ವೇಳೆ ಈ ಬ್ರ್ಯಾಕೆಟ್ನ ಈ ಸಿಂಬಲ್ನ ಒಳಗಡೆ ನೆಗೆಟಿವ್ ನಂಬರ್ಸನ್ನು ಕೊಟ್ಟರೆ ಆ ನೆಗೆಟಿವ್ ನಂಬರ್ಸನ್ನು ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತದೆ. ಸೊ ಅದು ಮಾಡ್ಯುಲಸ್ ಫಂಕ್ಷನ್. ಸೊ ಈ ಮಾಡ್ಯುಲಸ್ ಫಂಕ್ಷನ್ ಯಾವ ಫಾರ್ಮಲ್ಲಿ ಇರ್ತದೆ? f(x) = mod x ಎನ್ನುವಂಥ ಫಾರ್ಮಲ್ಲಿ ಇರ್ತದೆ. ಇಲ್ಲಿ x ಎನ್ನುವಂಥದ್ದು ಏನು? ರಿಯಲ್ ನಂಬರ್, ಅಂದರೆ ಯಾವುದೇ ಬೆಲೆಗಳನ್ನು ನೀವು ಕೊಡ್ಬೋದು. ಸೊ ಈ ಫಾರ್ಮಲ್ಲಿರುವಂಥ ಎಲ್ಲ ಫಂಕ್ಷನನ್ನು ನಾವು ಮಾಡ್ಯುಲಸ್ ಫಂಕ್ಷನ್ ಅಂತ ಹೇಳ್ತೇವೆ. ಹಾಗೆ ಇದರ ಮ್ಯಾಪಿಂಗ್ ಹೇಗಿರ್ತದೆ? f is a function defined from r to r, ರಿಯಲ್ ನಂಬರ್ ಟು ರಿಯಲ್ ನಂಬರ್. ಹಾಗೆ ಈ ಫಂಕ್ಷನನ್ನು ನಾವು ಈ ರೀತಿಯಲ್ಲಿ ಡಿಫೈನ್ ಮಾಡ್ಬೋದು. ಸೊ f(x) = x greater than or equal to 0, ಹಾಗೆ f(x) = -x for x less than 0 ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಈ ಫಂಕ್ಷನನ್ನು ನಾವು ಡಿಫೈನ್ ಮಾಡ್ಬೋದು. ಸೊ ಇದರ ಅರ್ಥ ಏನು ಅಂತ ಹೇಳಿ ನಾವು ಕಲಿಯುವ. ಸೊ ಈಗ ಎಕ್ಸಿನ ಬೆಲೆ
ಈ ಸಿಂಬಲ್ನ ಒಳಗಡೆ ನೀವು ಕೊಟ್ಟರೆ, ಯಾವುದೇ ಬೆಲೆನ ಕೊಟ್ಟರೆ, ಪಾಸಿಟಿವ್ ನಂಬರ್ ಆಗಿರ್ಬೋದು ಅಥವಾ ಝೀರೋವನ್ನು ಕೊಟ್ಟರೆ ಅದೇ ಬೆಲೆ ನಿಮಗೆ ಸಿಗ್ತದೆ. ಸೊ ಎಕ್ಸ್ನ ಬೆಲೆಯು 0 ಮತ್ತು 0ಗಿಂತ ಜಾಸ್ತಿ ಆಗಿದ್ದಲ್ಲಿ, ಹೆಚ್ಚಾಗಿದ್ದಲ್ಲಿ, ಅಂಥ ಸಂದರ್ಭದಲ್ಲಿ ನೀವು ಏನು ಬೆಲೆಯನ್ನು ಕೊಡ್ತೀರಾ ಅದೇ ಬೆಲೆ ನಿಮಗೆ ಎಕ್ಸ್ನ ರೂಪದಲ್ಲಿ ಸಿಗ್ತದೆ. ಹಾಗೆ ಒಂದು ವೇಳೆ ಎಕ್ಸ್ನ ಬೆಲೆಯು ನೆಗೆಟಿವ್ ನಂಬರ್ ಆಗಿದ್ದಲ್ಲಿ ಆಗ ಏನಾಗ್ತದೆ, ಇದು -x ಅಂತ ಆಗ್ತದೆ. ಅದು ಹೇಗೆ ಅಂತ ಹೇಳಿ ನೋಡುವ. ಈಗ ಉದಾಹರಣೆಗೆ ನೀವು x ಇಸ್ ಈಕ್ವಲ್ ಟು 2 ಅಂತ ಕೊಡ್ತೀರಾ. ಸೊ 2 ಎನ್ನುವಂಥದ್ದೇನು, ಇಟ್ ಈಸ್ ಗ್ರೇಟ್ ದೆನ್ ಆರ್ ಈಕ್ವಲ್ ಟು 0. ಹಾಗಾಗಿ ನಿಮಗೆ ಇಲ್ಲಿ ಸಿಗುವಂಥ ಔಟ್ಪುಟ್ ಏನಾಗಿರ್ತದೆ, 2 ಅಂತ ಆಗಿರ್ತದೆ. ಈಗ x ಇಸ್ ಈಕ್ವಲ್ ಟು -5 ಅಂತ ಕೊಡ್ತೀರಾ. ಸೊ -5 ಎನ್ನುವಂಥದ್ದು ವಿಚ್ ಇಸ್ ಲೆಸ್ ದೆನ್ 0. ಸೊ ಲೆಸ್ ದೆನ್ 0 ಆದಾಗ ಏನಾಗ್ತದೆ, ಬೆಲೆ ಇಲ್ಲಿ -x ಅಂತ ಇದೆ. ಸೊ ಎಕ್ಸ್ ನೀವು ಏನಂತ ಕೊಟ್ಟಿದ್ದೀರಾ, -5 ಅಂತ ಕೊಟ್ಟಿದ್ದೀರಾ. ಪುನಃ ಇಲ್ಲಿ ಕೂಡ ಮೈನಸ್ ಇದೆ. ಸೊ -5. ಸೊ ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಸಿಗುವಂಥ ಬೆಲೆ ಏನಾಗಿರ್ತದೆ, ಪ್ಲಸ್ ಆಗಿರ್ತದೆ. ನೆಗೆಟಿವ್ ನಂಬರ್ಸನ್ನು ಕೊಟ್ಟರೂ ಕೂಡ ಪ್ಲಸ್ ಬೆಲೆ ಸಿಗ್ತದೆ. ಹಾಗೆ ಪಾಸಿಟಿವ್ ನಂಬರ್ಸನ್ನು ಕೊಟ್ಟರೆ ಅದೇ ಬೆಲೆ ಏನಾದರೂ ರಿಟೈನ್ ಮಾಡ್ತದೆ. ಸೊ ಈಗ ಯಾವುದೇ ಬೆಲೆ ಇರ್ಬೋದು. ಈಗ ಉದಾಹರಣೆಗೆ ನಾನು x ಇಸ್ ಈಕ್ವಲ್ ಟು -7 ಅಂತ ಕೊಡ್ತೇನೆ. ಸೊ -7 ಈಸ್ ಲೆಸ್ ದೆನ್ 0 ಆಗಿದೆ. ಸೊ ಹಾಗಾಗಿ ಏನು ಬೆಲೆ ನಮಗೆ ಸಿಗಬೇಕು, -x ಅಂತ ಸಿಗಬೇಕು. ಸೊ -x ಅಂತ ಹೇಳಿದರೆ x ಎಷ್ಟು ತೆಗೆದುಕೊಂಡಿದ್ದೇವೆ, -7 ಅಂತ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಇದೇನಾಗ್ತದೆ, -7 ಅಂತ ಆಗ್ತದೆ. ನೆಕ್ಸ್ಟ್ ಮೈನಸ್ ಪ್ಲಸ್ ಆಗ್ತದೆ. ಸೊ -7 ಇದ್ದದ್ದು ಏನಾಗಿ ಕನ್ವರ್ಟ್ ಆಗ್ತದೆ, +7 ಆಗಿ ಕನ್ವರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಮಾಡ್ಯುಲಸ್ ಫಂಕ್ಷನ್ನ ಈ ರೀತಿಯಲ್ಲಿ ಡಿಫೈನ್ ಮಾಡಿದ್ದಾರೆ. ಇಲ್ಲಿಗ x ಲೆಸ್ ದೆನ್ 0 ಇದ್ದರೆ x ಅಂತ ನಾವು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಇಲ್ಲಿ x ಲೆಸ್ ದೆನ್ 0 ಆದಾಗ x ಅಂತ ತೆಗೆದುಕೊಂಡ್ರೆ ಏನಾಗ್ತದೆ, ನೀವು ಏನು ವ್ಯಾಲ್ಯೂಸನ್ನು ಕೊಡ್ತೀರಾ, ಏನು ನೆಗೆಟಿವ್ ನಂಬರ್ಸನ್ನು ಕೊಡ್ತೀರಾ ಅದೇ ನೆಗೆಟಿವ್ ನಂಬರ್ ಸಿಗ್ತದೆ. ಬಟ್ ನಮಗೇನು ಬೇಕು, ಒಂದು ವೇಳೆ ನೆಗೆಟಿವ್ ನಂಬರ್ಸನ್ನು ಕೊಟ್ಟರೆ ನಮಗೆ ಅಲ್ಲಿ ಪಾಸಿಟಿವ್ ನಂಬರ್ ಆಗಿ ಅದು ಕನ್ವರ್ಟ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ -x ಅಂತ ಕೊಟ್ಟಿದ್ದಾರೆ. ಆಗ ಮೈನಸ್ ಇದ್ದದ್ದು ಏನಾಗ್ತದೆ, ಪ್ಲಸ್ ಆಗ್ತದೆ. ಸೊ ಈ ರೀತಿಯಲ್ಲಿ ನಾವು ಮಾಡ್ಯುಲಸ್ ಫಂಕ್ಷನನ್ನು ಡಿಫೈನ್ ಮಾಡ್ಬೋದು. ಸೊ ಈ ಮಾಡ್ಯುಲಸ್ ಫಂಕ್ಷನಿಗೆ ಅನುಗುಣವಾಗಿ ಈಗ ಗ್ರಾಫನ್ನು ಹೇಗೆ ಮಾಡೋದು ಅಂತ ನೋಡುವ. ಸೊ ಈಗ f(x) ಇಸ್ ಈಕ್ವಲ್ ಟು mod x ಎನ್ನುವಂಥದ್ದು ಒಂದು ಮಾಡ್ಯುಲಸ್ ಫಂಕ್ಷನ್. ಸೊ ಇದರಲ್ಲಿ ಡೊಮೈನಿಗೆ ನಾವು ರಿಯಲ್ ನಂಬರ್ಸನ್ನು ಕೊಡಬೇಕು. ಅಂದರೆ ಇಲ್ಲಿ ಕೂಡ ಹಾಗೇನೆ ಪಾಯಿಂಟ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು. ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸನ್ನು ನೀವು ಕೊಡ್ಬೋದು. ನೆಗೆಟಿವ್ ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸ್, ಪಾಸಿಟಿವ್ ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸನ್ನು ಕೂಡ ಕೊಡ್ಬೋದು. ಬಟ್ ನಾನಿಲ್ಲಿ ಕೇವಲ ಇಂಟೀಜರ್ಸನ್ನು ತೆಗೆದುಕೊಂಡಿದ್ದೇನೆ, ಯಾಕೆಂದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸುಲಭ ಆಗಲಿಕ್ಕೋಸ್ಕರ. ಸೊ ಈಗ ಇಲ್ಲಿ -4 ಅಂತ ಇದ್ದರೆ ಏನಾಗ್ತದೆ, -4 ಅಂತ ಹೇಳಿದರೆ ಇಲ್ಲಿ -4 ಬರ್ತದೆ. ಸೊ -4 ಅಂತ ಹೇಳುವಾಗ ಅದು +4 ಆಗ್ತದೆ. ಸೊ ನೆಗೆಟಿವ್ ನಂಬರ್ಸ್ ಕೊಟ್ಟರೆ ಎಲ್ಲವೂ ಕೂಡ ಪ್ಲಸ್ ಆಗ್ತದೆ. ಹಾಗೆ ನೀವು ಪಾಸಿಟಿವ್ ನಂಬರ್ಸ್ ಕೊಟ್ಟರೆ ಅದೇ ವ್ಯಾಲ್ಯೂಸಲ್ಲಿ ಬರ್ತದೆ, ಅದೇ ವ್ಯಾಲ್ಯೂಸ್ ರಿಟೈನ್ ಆಗ್ತದೆ. ಸೊ ಇದು ಮಾಡ್ಯುಲಸ್ ಫಂಕ್ಷನ್ನ ಟೇಬಲ್. ಸೊ ಇದನ್ನು ಈಗ ನೀವು ಗ್ರಾಫ್ನ ರೂಪದಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, ಈಗ ಗ್ರಾಫ್ನ ರೂಪದಲ್ಲಿ ನೋಡುವಾಗ 0,0 ಅಂತ ಹೇಳಿದರೆ ಈ ಪಾಯಿಂಟ್, ನೆಕ್ಸ್ಟ್ 1,1 ಅಂತ ಹೇಳಿದರೆ ಈ ಪಾಯಿಂಟ್, 2,2, 3,3 ಹಾಗೆ 4,4. ನೆಕ್ಸ್ಟ್ ನೆಗೆಟಿವ್ ನಂಬರ್ಸ್ ಇದೆ. ಸೊ -2, -1,1, ಸೊ -2,2, -3,3 ಹಾಗೆ -4,4. ಸೊ ಈ ರೀತಿಯಲ್ಲಿರುವಂಥ ಒಂದು ಗ್ರಾಫ್ ನಿಮಗೆ ಸಿಗ್ತದೆ. ಮಾಡ್ಯುಲಸ್ ಫಂಕ್ಷನ್ನ ಗ್ರಾಫ್ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಡೊಮೈನ್ ಮತ್ತು ರೇಂಜ್ ಏನಿಲ್ಲ, ಡೊಮೈನ್ ಎನ್ನುವಂಥದ್ದು ಇಲ್ಲಿ ರಿಯಲ್ ನಂಬರ್ ಸಿಗ್ತದೆ. ಹಾಗೆ ರೇಂಜ್ಗೆ ಇಲ್ಲಿ ಏನು ಸಿಗ್ತದೆ, ರೇಂಜ್ ಕೂಡ ರಿಯಲ್ ನಂಬರ್, ಆದರೆ ರೇಂಜ್ ಎನ್ನುವಂಥದ್ದು ಪಾಸಿಟಿವ್ ರಿಯಲ್ ನಂಬರನ್ನು ಕೊಡ್ತದೆ. ಸೊ ನಾವು R+ ಅಂತ ಹೇಳ್ಬೋದು ಇಲ್ಲಿ, ಯಾಕೆಂದರೆ ಇಲ್ಲಿರುವಂಥ ನೆಗೆಟಿವ್ ವ್ಯಾಲ್ಯೂಸನ್ನು ಇದು ಪಾಸಿಟಿವ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗ್ತದೆ. ಒಂದು ವೇಳೆ ಪಾಸಿಟಿವ್ ವ್ಯಾಲ್ಯೂಸನ್ನು ಕೊಟ್ಟರೆ ಅದೇ ವ್ಯಾಲ್ಯೂಸ್ನ ರಿಟೈನ್ ಮಾಡ್ತದೆ. ಸೊ ಹಾಗಾಗಿ ರೇಂಜ್ ಎನ್ನುವಂಥದ್ದು ಪಾಸಿಟಿವ್ ರಿಯಲ್ ನಂಬರನ್ನು ಕೊಡ್ತದೆ. ಹಾಗೆ ಡೊಮೈನಲ್ಲಿ ನಾವು ಯಾವುದೇ ವ್ಯಾಲ್ಯೂಸನ್ನು ತೆಗೆದುಕೊಳ್ಬೋದು. ನೆಗೆಟಿವ್ ನಂಬರ್ಸ್, ಪಾಸಿಟಿವ್ ನಂಬರ್, ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್, ಯಾವುದೇ ವ್ಯಾಲ್ಯೂಸನ್ನು ತೆಗೆದುಕೊಳ್ಬೋದು. ಸೊ ಇದು ಮಾಡ್ಯುಲಸ್ ಫಂಕ್ಷನ್ನ ಬಗ್ಗೆ. ನೆಕ್ಸ್ಟ್ ಫಂಕ್ಷನ್ ಸಿಗ್ನಮ್ ಫಂಕ್ಷನ್. ಸೊ ಸಿಗ್ನಮ್ ಫಂಕ್ಷನನ್ನು ನಾವು ಈ ರೀತಿಯಲ್ಲಿ ಡಿಫೈನ್ ಮಾಡ್ತೇವೆ. ಸೊ ಸಿಗ್ನಮ್ ಫಂಕ್ಷನ್ ಅಂತ ಹೇಳುವಾಗ ಅದನ್ನು ನಾವು ಹೀಗೆ ಬರೀತೇವೆ, f(x) ಇಸ್ ಈಕ್ವಲ್ ಟು mod x ಡಿವೈಡೆಡ್ ಬೈ x ಅಂತ ಬರೀತೇವೆ. ಸೊ ಇಲ್ಲಿ ಮಾಡ್ಯುಲಸ್ ಫಂಕ್ಷನ್ ಇದೆ, ಹಾಗೆ x ಕೂಡ ಇದೆ, ಅಂದರೆ ಪಾಲಿನಾಮಿಯಲ್ ಫಂಕ್ಷನ್ ಕೂಡ ಇದೆ. x ಅಂತ ಹೇಳಿದರೆ ನಾವು ಪಾಲಿನಾಮಿಯಲ್ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಈಗ ಸಿಗ್ನಮ್ ಫಂಕ್ಷನ್ನ ಮೊದಲಿಗೆ ಈ ರೀತಿಯಲ್ಲಿ ಡಿಫೈನ್ ಮಾಡ್ಬೋದು. ಹೇಗೆ ಅಂದರೆ, ಒಂದು ವೇಳೆ ನಾವು ಕೊಟ್ಟಂಥ ವ್ಯಾಲ್ಯೂಸ್ ಪಾಸಿಟಿವ್ ವ್ಯಾಲ್ಯೂಸ್ ಆಗಿದ್ದಲ್ಲಿ ಆಗ ಅದು 1 ಎನ್ನುವಂಥ ವ್ಯಾಲ್ಯೂವನ್ನು ಕೊಡ್ತದೆ. ಯಾವುದೇ ನಂಬರ್ಸ್ ಆಗಿರ್ಬೋದು, ಆ ಕೊಟ್ಟಂಥ ನಂಬರ್ ಪಾಸಿಟಿವ್ ನಂಬರ್ಸ್ ಆಗಿದ್ದಲ್ಲಿ 1, 2, 3, 4, 5 ಆ ರೀತಿಯ ನಂಬರ್ಸನ್ನು ಕೊಟ್ಟರೆ ನಮಗೆ ಸಿಗುವಂಥ ಔಟ್ಪುಟ್ ಏನಾಗಿರ್ತದೆ, 1 ಆಗಿರ್ತದೆ. ಹಾಗೆ ನೀವು ಕೊಟ್ಟಂಥ ವ್ಯಾಲ್ಯೂಸ್ 0 ಆಗಿದ್ದಲ್ಲಿ ನಿಮಗೆ 0ವನ್ನು ಕೊಡ್ತದೆ. ಒಂದು ವೇಳೆ ನೀವು ಕೊಟ್ಟಂಥ ವ್ಯಾಲ್ಯೂಸ್ ನೆಗೆಟಿವ್ ನಂಬರ್ ಆಗಿದ್ದಲ್ಲಿ -3, -2, -7 ಆ ರೀತಿಯಾಗಿ
ಆಗಿದ್ದಲ್ಲಿ ಅದು ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ಗೂ ಕೂಡ -1 ಅನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ಈ ರೀತಿಯಲ್ಲಿ ನಾವು ಸಿಗ್ನಮ್ ಫಂಕ್ಷನನ್ನು ಡಿಫೈನ್ ಮಾಡ್ಬೋದು. ಸೊ ಮೊದಲಿಗೀಗ ಇದರ ಟೇಬಲನ್ನು ಬರೆಯುವ. ಸೊ ಈ ಸಿಗ್ನಮ್ ಫಂಕ್ಷನಲ್ಲೂ ಕೂಡ ನಾವು ಆರ್ ಟು ಆರ್ ಮ್ಯಾಪಿಂಗನ್ನು ನೋಡ್ಬೋದು. ಅಂದರೆ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಮ್ಯಾಪಿಂಗ್. ಸೊ ಇನ್ಪುಟ್ ಕೂಡ ಇಲ್ಲಿ ರಿಯಲ್ ನಂಬರ್ ಆಗಿರ್ತದೆ, ಹಾಗೆ ಸಿಗುವಂಥ ವ್ಯಾಲ್ಯೂಸ್ ಕೂಡ ರಿಯಲ್ ನಂಬರ್ ಆಗಿರ್ತದೆ. ಆದರೆ ಸಿಗುವಂಥ ಔಟ್ಪುಟ್ ಏನಿದೆ ಅದರಲ್ಲಿ ಏನಿರ್ತದೆ, ಕೇವಲ 1, 0 ಮತ್ತು -1 ಅಂತ ಇರ್ತದೆ. ಬೇರೆ ರೀತಿಯ ಬೆಲೆಗಳು ಇದರಲ್ಲಿ ಇರುವುದಿಲ್ಲ. ಸೊ ಇಲ್ಲಿ ನಾನು ಟೇಬಲಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಕೇವಲ ಇಂಟೀಜರ್ಸ್ ವ್ಯಾಲ್ಯೂಸ್ಗಳನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ರಿಯಲ್ ನಂಬರ್ ಆಗಿರೋದ್ರಿಂದ ನೀವು ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸನ್ನು ಕೂಡ ತೆಗೆದುಕೊಳ್ಬೋದು, ನೆಗೆಟಿವ್ ವ್ಯಾಲ್ಯೂಸ್ ಹಾಗೆ ಪಾಸಿಟಿವ್ ವ್ಯಾಲ್ಯೂಸನ್ನು ಕೂಡ ತೆಗೆದುಕೊಳ್ಬೋದು. ಸೊ ಈಗ ನೀವು ನೋಡಿದರೆ ಇಲ್ಲಿ ಗಮನಿಸಿದರೆ ನೆಗೆಟಿವ್ ನಂಬರ್ಸನ್ನು ತೆಗೆದುಕೊಂಡಾಗ ಏನಾಗ್ತದೆ, x<0 ಆದರೆ ಒಂದು ವೇಳೆ ನೆಗೆಟಿವ್ ನಂಬರ್ಸನ್ನು ನೀವು ಇನ್ಪುಟ್ ಮಾಡಿದರೆ ಎಲ್ಲ ನೆಗೆಟಿವ್ ನಂಬರ್ಸ್ಗೂ ಕೂಡ ಅದು -1 ಎನ್ನುವಂಥ ಆನ್ಸರನ್ನು ಕೊಡ್ತದೆ. ಸೊ -3 ಅಂತ ಕೊಟ್ಟರೆ -1, -2 ಅಂತ ಕೊಟ್ಟರೆ -1, ಹಾಗೆ -1 ಅಂತ ಕೊಟ್ಟರು -1. ನೆಕ್ಸ್ಟ್ 0ವನ್ನು ಇನ್ಪುಟ್ ಮಾಡಿದಾಗ 0 ಎನ್ನುವಂಥ ಉತ್ತರ ಸಿಗ್ತದೆ. ಹಾಗೆ ಪಾಸಿಟಿವ್ ನಂಬರ್ಸನ್ನು ಇನ್ಪುಟ್ ಮಾಡಿದರೆ 1, 2, 3, 4, 5 ಯಾವುದೇ ಪಾಸಿಟಿವ್ ನಂಬರ್ಸನ್ನು ಇನ್ಪುಟ್ ಮಾಡಿದಾಗ ನಿಮಗೆ ಸಿಗುವಂಥ ಆನ್ಸರ್ ಏನಾಗಿರ್ತದೆ, ಸಿಗುವಂಥ ಆನ್ಸರ್ 1 ಆಗಿರ್ತದೆ. ಸೊ ಈ ರೀತಿಯಲ್ಲಿ ನೀವು ಸಿಗ್ನಮ್ ಫಂಕ್ಷನ್ನ ಟೇಬಲನ್ನು ನೋಡ್ಬೋದು. ಸೊ ಇದಕ್ಕೆ ಹೊಂದಿಕೊಂಡು ಇರುವ ಹಾಗೆ ಒಂದು ಎಕ್ಸಾಂಪಲನ್ನು ನಾವೀಗ ತೆಗೆದುಕೊಳ್ಳುವ. f(x) = mod x / x ಅಂತ ಇದೆ. ಇದು ಸಿಗ್ನಮ್ ಫಂಕ್ಷನ್ಗೆ ಇರುವಂಥ ಎಕ್ಸಾಂಪಲ್. f(x) = mod x / x. ಇಲ್ಲಿ mod x ಎನ್ನುವಂಥದ್ದು ಮಾಡ್ಯುಲಸ್ ಫಂಕ್ಷನ್, ಹಾಗೆ x ಎನ್ನುವಂಥದ್ದು ಪಾಲಿನಾಮಿಯಲ್ ಫಂಕ್ಷನ್. ಸೊ ಇಲ್ಲಿ ಈಗ ಯಾವ ರೀತಿಯಲ್ಲಿ ಬೆಲೆಗಳು ಬರ್ತದೆ ಅಂತ ಹೇಳಿ ನಾವು ನೋಡುವ. ಸೊ f(x) = mod x / x ಅಂತ ಇದೆ. ಸೊ ಈಗ ಉದಾಹರಣೆಗೆ ನಾನಿಲ್ಲಿ -3 ಎನ್ನುವಂಥ ಬೆಲೆಗಳನ್ನು ಕೊಡ್ತೇನೆ. ಸೊ -3 ಎನ್ನುವಂಥ ಬೆಲೆಯನ್ನು ಕೊಟ್ಟಾಗ ಏನಾಗ್ತದೆ, mod -3 ಇಲ್ಲಿ x ಇದೆ, x ಏನು -3, ಸೊ -3. ಸೊ mod -3 ಅಂತ ಇದೆ. ಸೊ mod ಫಂಕ್ಷನ್ನ ಒಳಗಡೆ ನೆಗೆಟಿವ್ ನಂಬರ್ ಇದ್ದರೆ ಅದೇನಾಗ್ತದೆ, ಪಾಸಿಟಿವ್ ನಂಬರ್ ಆಗ್ತದೆ. ಸೊ -3 ಇದ್ದದ್ದು +3 ಆಗ್ತದೆ. ನೆಕ್ಸ್ಟ್ ಇಲ್ಲಿ -3 ಇದೆ. ಸೊ 3 ಮತ್ತು 3 ಕ್ಯಾನ್ಸಲ್ ಆಗಿ ಇಲ್ಲೇನು ಸಿಗ್ತದೆ, ನಮಗೆ ಆನ್ಸರ್ -1 ಅಂತ ಸಿಗ್ತದೆ. ಸೊ ಇಲ್ಲಿ x ಏನಂತ ಕೊಟ್ಟಿದ್ದೆವು ನಾವು, x = -3 ಅಂತ ಕೊಟ್ಟಿದ್ದೆವು. ಹಾಗೆ ಈಗ ಉದಾಹರಣೆಗೆ x = -7 ಅಂತ ಕೊಡ್ತೇನೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಸೊ f(x) = mod x ಅಂದರೆ mod -7 / -7. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ, ಮಾಡ್ನ ಒಳಗಡೆ ಮೈನಸ್ ಇದ್ದರೆ ಅದು ಪ್ಲಸ್ ಆಗ್ತದೆ. ಸೊ 7 / -7. ಸೊ ಇದೆರಡೂ ಕೂಡ ಕ್ಯಾನ್ಸಲ್ ಆಗಿ -1 ಎನ್ನುವಂಥ ಉತ್ತರ ಬರ್ತದೆ. ಸೊ ಯಾವುದೇ ನೆಗೆಟಿವ್ ನಂಬರ್ಸನ್ನು ಕೊಟ್ಟರೂ ಕೂಡ ಈ ಫಂಕ್ಷನಲ್ಲಿ ಹಾಕಿದಾಗ ಅದು ನಮಗೆ ನೆಗೆಟಿವ್ ವ್ಯಾಲ್ಯೂಸ್ ಅಂದರೆ -1 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಹಾಗೆ ಈಗ ಪಾಸಿಟಿವ್ ನಂಬರ್ಸನ್ನು ಕೊಡಿ. ಈಗ x = 2 ಎನ್ನುವಂಥ ಉತ್ತರವನ್ನು ಕೊಟ್ಟರೆ, ಇನ್ಪುಟನ್ನು ಕೊಟ್ಟರೆ, ಅಂಥ ಸಂದರ್ಭದಲ್ಲಿ ನಮಗೆ ಏನು ವ್ಯಾಲ್ಯೂಸ್ ಸಿಗ್ತದೆ. ಸೊ ಇಲ್ಲಿ f(x) = mod x / x ಅಂತ ಇದೆ. ಸೊ mod 2 / 2. ಸೊ ಮಾಡ್ಯುಲಸ್ ಫಂಕ್ಷನ್ನ ಒಳಗಡೆ ಪ್ಲಸ್ ವ್ಯಾಲ್ಯೂಸನ್ನ ಕೊಟ್ಟರೆ ಅದೇ ವ್ಯಾಲ್ಯೂ ರಿಟೈನ್ ಆಗ್ತದೆ. ಮತ್ತೆ ಇಲ್ಲಿ 2 ಇದೆ. ಸೊ 2 / 2 ಅಂತ ಹೇಳಿದರೆ 1. ಸೊ ಯಾವುದೇ ಪಾಸಿಟಿವ್ ವ್ಯಾಲ್ಯೂಸನ್ನು ಕೊಟ್ಟಾಗ ನಿಮಗೆ 1 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ಈ ರೀತಿಯಲ್ಲಿ ನಾವು ಮಾಡ್ಯುಲಸ್ ಫಂಕ್ಷನನ್ನು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಇದರ ಗ್ರಾಫನ್ನು ಹೇಗೆ ಮಾಡ್ತೀರಾ. ಈಗ ಗ್ರಾಫಲ್ಲಿ ಕೂಡ ಇಲ್ಲಿ ನೀವು ಗಮನಿಸಿದರೆ 0ಗೆ 0 ಎನ್ನುವಂಥ ಉತ್ತರ ಕೊಡ್ತದೆ. ಸೊ ಇಲ್ಲಿ ಸಪ್ರೇಟ್ ಪಾಯಿಂಟನ್ನು ನೋಡ್ಬೋದು. ಇದು 0,0ವನ್ನು ಇಂಡಿಕೇಟ್ ಮಾಡ್ತದೆ. ನೆಕ್ಸ್ಟ್ 0 ನಂತರ ನೀವು ಯಾವುದೇ ವ್ಯಾಲ್ಯೂಸನ್ನು ಕೊಟ್ಟರೆ, ಈಗ 0.1 ಆಗಿರ್ಬೋದು, 0.2 ಆಗಿರ್ಬೋದು, 0.3 ಯಾವುದೇ ವ್ಯಾಲ್ಯೂಸನ್ನು ಕೊಟ್ಟರೆ ಆಗ ನಿಮಗೆ ಅದು ಯಾವ ವ್ಯಾಲ್ಯೂಸನ್ನು ಕೊಡ್ತದೆ, 1 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಹಾಗಾಗಿ ಇಲ್ಲಿ ಈಗ ನೀವು ಗಮನಿಸಿದರೆ ಈ ಚಿತ್ರದಲ್ಲಿ 0ವನ್ನು ಬಿಟ್ಟು ಇಲ್ಲಿ ಈ ಗೆರೆ ಏನಿದೆ ಇದಕ್ಕೆ ಟಚ್ ಆಗಲಿಲ್ಲ. ಯಾಕೆಂದರೆ ಟಚ್ ಆದರೆ ಅದು 0 ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ 0 ನಂತರ ಬರುವಂಥ ಬೆಲೆ ಅಂದರೆ 0.0001 ಕೂಡ ಆಗಿರ್ಬೋದು. ಅದು ಅದರ ನಂತರ ಬರುವಂಥ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಏನಿದೆ ಆ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ಗೂ ಕೂಡ ಏನು ಔಟ್ಪುಟನ್ನು ಕೊಡ್ತದೆ, 1 ಎನ್ನುವಂಥ ಔಟ್ಪುಟನ್ನು ಕೊಡ್ತದೆ. ಅದೇ ರೀತಿ ಇಲ್ಲಿ ಈಗ 0ನ ಮೊದಲು ಬರುವಂಥ ವ್ಯಾಲ್ಯೂಸ್ ಈಗ -0.0001 ಇರ್ಬೋದು. ಅದರ ನಂತರ ಬರುವಂಥದ್ದು -1, -2 ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಯಾವುದೆಲ್ಲ ಇದೆ 0ನ ಮುಂದೆ ಇರುವಂಥದ್ದು ಆ ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ಗೂ ಕೂಡ -1 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಹಾಗಾಗಿ ಇಲ್ಲಿ ಕೂಡ ಈ ಲೈನ್ಸನ್ನು ನೋಡ್ಬೋದು. ಇದು ನೆಗೆಟಿವ್ ನಂಬರ್ಸನ್ನು ರೆಪ್ರೆಸೆಂಟ್ ಮಾಡ್ತದೆ. ಅದೇ ರೀತಿ ಈ ಲೈನ್ ಕೂಡ ಇದಕ್ಕೆ ಟಚ್ ಆಗಲಿಕ್ಕಿಲ್ಲ. ಯಾಕೆಂದರೆ ಇದರ ಮೊದಲಿರುವಂಥ ವ್ಯಾಲ್ಯೂಸ್ನ ನಾವು ತೆಗೆದುಕೊಳ್ಬೋದು. 0.001 ಆ ಎಲ್ಲ ವ್ಯಾಲ್ಯೂಸ್ಗಳನ್ನು ತೆಗೆದುಕೊಳ್ಬೋದು.
ತೆಗೆದುಕೊಳ್ಬೋದು. ಬಟ್ ಝೀರೋ ಇಲ್ಲಿ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಝೀರೋ ಕೊಟ್ಟಾಗ ಅದು ಯಾವ ವ್ಯಾಲ್ಯೂವನ್ನು ಕೊಡ್ತದೆ, ಝೀರೋ ಎನ್ನುವಂಥ ವ್ಯಾಲ್ಯೂಸನ್ನು ಕೊಡ್ತದೆ. ಸೊ ಈ ರೀತಿಯಲ್ಲಿ ನಾವು ಸಿಗ್ನಮ್ ಫಂಕ್ಷನ್ನ ಗ್ರಾಫನ್ನು ಡಿಫೈನ್ ಮಾಡ್ಬೋದು. ಹಾಗೆ ಇದಕ್ಕೆ ಹೊಂದಿಕೊಂಡು ಇರುವಾಗೆ ಡೊಮೈನ್ ಏನಾಗ್ತದೆ, ಡೊಮೈನ್ ಎನ್ನುವಂಥದ್ದು ರಿಯಲ್ ನಂಬರ್. ನಾನು ಈಗಾಗಲೇ ಹೇಳಿದ್ದೆ, ಇಲ್ಲಿ ನೀವು ಎಕ್ಸ್ಗೆ ಯಾವುದೇ ವ್ಯಾಲ್ಯೂಸನ್ನು ಕೊಡ್ಬೋದು. ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್ ಆಗಿರ್ಬೋದು, ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸ್, ಪಾಸಿಟಿವ್, ನೆಗೆಟಿವ್. ಬಟ್ ರೇಂಜ್ ನಿಮಗೆ ಸಿಗುವಂಥ ಔಟ್ಪುಟ್ ಏನಾಗಿರ್ತದೆ, ನಿಮಗೆ ಸಿಗುವಂಥ ಔಟ್ಪುಟ್ ಮಾತ್ರ ಈ 3 ವ್ಯಾಲ್ಯೂಸನ್ನು ಹೊಂದಿಕೊಂಡಿರ್ತದೆ. ಪಾಸಿಟಿವ್ ನಂಬರ್ ಆದರೆ 1, ಝೀರೋ ಆದರೆ 0, ಹಾಗೆ ನೆಗೆಟಿವ್ ನಂಬರ್ ಆದರೆ -1. ಹಾಗಾಗಿ ರೇಂಜ್ ಏನಾಗಿರ್ತದೆ, ರೇಂಜಲ್ಲಿ ಕೇವಲ ಈ 3 ವ್ಯಾಲ್ಯೂಸ್ಗಳು ಇರ್ತದೆ, -1, 0 ಮತ್ತು 1. ಹಾಗೆ ಡೊಮೈನಲ್ಲಿ ಇದೆಲ್ಲ ವ್ಯಾಲ್ಯೂಸ್ಗಳು ಇರ್ತದೆ. ಹಾಗಾಗಿ ಮ್ಯಾಪಿಂಗನ್ನು ಇಲ್ಲಿ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ -1, 0, 1 ಕೂಡ ರಿಯಲ್ ನಂಬರಲ್ಲಿ ಬರುವುದರಿಂದ ಈ ರೀತಿಯಲ್ಲಿ ಮ್ಯಾಪಿಂಗನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಅ ಸಿಗ್ನಮ್ ಫಂಕ್ಷನ್. ನೆಕ್ಸ್ಟ್ ಬರುವಂಥ ಫಂಕ್ಷನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಸೊ ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನು ಕೂಡ ನಾವು R to R ಡಿಫೈನ್ ಮಾಡ್ತೇವೆ, ರಿಯಲ್ ನಂಬರ್ ಟು ರಿಯಲ್ ನಂಬರ್. ಹಾಗೆ ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನನ್ನು ನಾವು ಈ ರೀತಿಯಲ್ಲಿ ಬರೀತೇವೆ. f(x) ಈ ಸಿಂಬಲ್ನ ಒಳಗಡೆ ನಾವು ಆ ವ್ಯಾಲ್ಯೂಸನ್ನು ಕೊಡ್ತೇವೆ. ಸೊ ಈಗ ಇಲ್ಲಿ ಎಕ್ಸ್ ಎನ್ನುವಂಥದ್ದು ಇಲ್ಲಿ ಬಿಲಾಂಗ್ ಆಗಿರ್ತದೆ. ಯಾವುದರ ಒಳಗಡೆ ಅಂದರೆ ರಿಯಲ್ ನಂಬರ್ನ ಸೆಟ್ಟಲ್ಲಿ ಬಿಲಾಂಗ್ ಆಗಿರ್ತದೆ. ಹಾಗೆ ಈ ರೀತಿಯಲ್ಲಿ ನೀವು ಬರೆದಾಗ ಬ್ರ್ಯಾಕೆಟ್ನ ಒಳಗಡೆ ಈ ಬಾಕ್ಸ್ ಒಳಗಡೆ ಎಕ್ಸನ್ನು ಬರೆದಾಗ ನಿಮಗೆ ಇಲ್ಲಿ ಯಾವ ವ್ಯಾಲ್ಯೂಸನ್ನು ಕೊಡ್ತದೆ, ಗ್ರೇಟೆಸ್ಟ್ ಇಂಟೀಜರ್ ಈಕ್ವಲ್ ಟು ಎಕ್ಸ್ ಆರ್ ಲೆಸ್ ದೆನ್ ಎಕ್ಸನ್ನು ಕೊಡ್ತದೆ. ಅಂದರೆ ಇದರ ಒಳಗಡೆ ನೀವು ಕೊಡುವಂಥ ಇನ್ಪುಟ್ ವ್ಯಾಲ್ಯೂಸ್ ಇಂಟೀಜರ್ ಆಗಿರ್ಬೋದು, ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸ್ ಆಗಿರ್ಬೋದು. ಇಲ್ಲಿ ಕೊಡುವಂಥ ಎಕ್ಸ್ ವ್ಯಾಲ್ಯೂ ಏನಾಗಿರ್ತದೆ, ರಿಯಲ್ ನಂಬರ್ ಆಗಿರ್ತದೆ. ಯಾವುದೇ ವ್ಯಾಲ್ಯೂವನ್ನು ಕೊಡ್ಬೋದು. ಸೊ ನೀವು ಕೊಟ್ಟಂಥ ವ್ಯಾಲ್ಯೂ ಏನಿದೆ, ಆ ಕೊಟ್ಟಂಥ ವ್ಯಾಲ್ಯೂ ಒಂದು ವೇಳೆ ಇಂಟೀಜರ್ ಆಗಿದ್ದರೆ ಅದೇ ವ್ಯಾಲ್ಯೂನ ರಿಟೈನ್ ಮಾಡ್ತದೆ. ಈಗ ಉದಾಹರಣೆಗೆ ನಾನು ಈ ಬಾಕ್ಸ್ನ ಒಳಗಡೆ 2 ಅಂತ ಕೊಟ್ಟರೆ 2 ಅನ್ನೋದು ಕೊಡ್ತದೆ. ಒಂದು ವೇಳೆ ಗ್ರೇಟೆಸ್ಟ್ ಇಂಟೀಜರ್ ಈಕ್ವಲ್ ಟು ಎಕ್ಸ್ ಆರ್ ಲೆಸ್ ದೆನ್ ಎಕ್ಸ್ ಅಂತ ಇದೆ. ಈಗ ಉದಾಹರಣೆಗೆ ನಾನಿಲ್ಲಿ 2.1 ಕೊಟ್ಟರೆ 2.1 ಕೊಟ್ಟರೆ ಇದು ಇಂಟೀಜರ್ ಅಲ್ಲ. ಯಾಕೆಂದರೆ 2 ಎನ್ನುವಂಥದ್ದು ಇಂಟೀಜರ್, 3 ಎನ್ನುವಂಥದ್ದು ಇಂಟೀಜರ್. ಇದು ಒಂದು ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂ. ಸೊ ಇದಕ್ಕಿಂತ ಕಡಿಮೆ ಇರುವಂಥ ಇಂಟೀಜರ್ ಯಾವುದು, ಗ್ರೇಟೆಸ್ಟ್ ಇಂಟೀಜರ್. ಸೊ 2.1 ತೆಗೆದುಕೊಂಡ್ರೆ ನೀವು ಇದು ಯಾವುದರ ಮಧ್ಯೆ ಬರ್ತದೆ, 2 ಮತ್ತು 3 ಇಂಟೀಜರ್ನ ಮಧ್ಯೆ ಬರ್ತದೆ. ಸೊ ಇಲ್ಲಿ ಈಗ ಇದಕ್ಕಿಂತ ಕಡಿಮೆ ಇರುವಂಥ ಇಂಟೀಜರ್ ಯಾವುದು, 2. ಸೊ ಹಾಗಾಗಿ ಇದು 2 ಕೊಡ್ತದೆ. ಈಗ ಉದಾಹರಣೆಗೆ ನಾನಿಲ್ಲಿ 3.9 ಅಂತ ಕೊಡ್ತೇನೆ. ಸೊ 3.9 ಎನ್ನುವಂಥದ್ದು ಯಾವ ಬೆಲೆಗಳ ನಡುವೆ ಇದೆ, ಯಾವ ಇಂಟೀಜರ್ನ ನಡುವೆ ಇದೆ, 3 ಮತ್ತು 4ನ ನಡುವೆ ಇದೆ. ಸೊ ಈಗ ಇಲ್ಲಿ 3 ಮತ್ತು 4ಅಲ್ಲಿ ಇದಕ್ಕಿಂತ ಈ ಎಕ್ಸ್ಗಿಂತ ಕಡಿಮೆ ಇರುವಂಥ ಇಂಟೀಜರ್ ಯಾವುದು, 3. ಹಾಗಾಗಿ 3.9 ಅಂತ ಕೊಟ್ಟರೆ ಇಲ್ಲಿ 3 ಎನ್ನುವಂಥ ಬೆಲೆಯನ್ನು ಕೊಡ್ತದೆ. ಹಾಗೆ ಈಗ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಇರ್ಬೋದು. ಈಗ ಉದಾಹರಣೆಗೆ -5 ಕೊಟ್ಟರೆ, ನೆಗೆಟಿವ್ ವ್ಯಾಲ್ಯೂಸನ್ನು ಕೊಟ್ಟರೆ ಆ ನೆಗೆಟಿವ್ ವ್ಯಾಲ್ಯೂಸನ್ನು ನಿಮಗೆ ಇನ್ಪುಟ್ ಆಗಿ ಕೊಡ್ತದೆ, -5 ಅಂತ ಕೊಡ್ತದೆ. ಅದೇ ರೀತಿಯಲ್ಲಿ ನೀವು ಇಲ್ಲಿ -5ನ ಬದಲಿಗೆ ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸ್ ಕೂಡ ತೆಗೆದುಕೊಳ್ಬೋದು, ಯಾವುದೇ ವ್ಯಾಲ್ಯೂಸನ್ನು ಕೂಡ ತೆಗೆದುಕೊಳ್ಬೋದು. ಈಗ ಉದಾಹರಣೆಗೆ -3.5 ಅಂತ ಕೊಟ್ಟರೆ ಇಂಥ ಸಂದರ್ಭದಲ್ಲಿ ನಿಮಗೆ ಇದಕ್ಕಿಂತ ಕಡಿಮೆ ಇರುವಂಥ ಇಂಟೀಜರ್ ಯಾವುದು, ಇದು ನೆಗೆಟಿವ್ ಆಗಿರೋದ್ರಿಂದ ನೆಗೆಟಿವ್ ಅಂತ ಹೇಳುವಾಗ ನಾವೇನು ಮಾಡ್ತೇವೆ, -4, -3 ಈ ರೀತಿಯಲ್ಲಿ ಬೆಲೆಗಳನ್ನು ತೆಗೆದುಕೊಳ್ತೇವೆ. ಸೊ ಈಗ ನೆಗೆಟಿವ್ ನಂಬರ್ಸ್ ಅಂತ ಹೇಳುವಾಗ ಈ ನಂಬರ್ಸ್ ಯಾವಾಗಲೂ ಕೂಡ ಇದಕ್ಕಿಂತ ದೊಡ್ಡದಾಗಿರ್ತದೆ. -3 ಈಸ್ ಗ್ರೇಟರ್ ದೆನ್ -4 ಆಗಿರ್ತದೆ ಯಾವಾಗಲೂ ಕೂಡ. ಹಾಗಾಗಿ -3.5 ಅಂತ ಹೇಳಿದರೆ ಇಲ್ಲಿ -3 ಮತ್ತು -4 ಎರಡು ಇಂಟೀಜರ್ಸನ್ನು ನೀವು ನೋಡ್ಬೋದು. ಸೊ ಇದರಲ್ಲಿರುವಂತಹ ಚಿಕ್ಕ ವ್ಯಾಲ್ಯೂಸನ್ನು ಇದು ಕೊಡ್ತದೆ ಯಾವಾಗಲೂ ಕೂಡ, ಲೆಸ್ ದೆನ್ ಎಕ್ಸ್. ಸೊ -3.5ಗಿಂತ ಚಿಕ್ಕದು ಯಾವುದಿಲ್ಲಿ, -4. ಹಾಗಾಗಿ ನಿಮಗೆ ಇಲ್ಲಿ -4 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ಇಲ್ಲಿಗ ನೀವು ನೋಡ್ಬೋದು ಕೆಲವು ಉದಾಹರಣೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ 0 ಕೊಟ್ಟರೆ 0 ಎನ್ನುವಂಥ ಬೆಲೆ ಬರ್ತದೆ. ಹಾಗೆ 0.5 ಕೊಟ್ಟರೆ 0.5 ಎನ್ನುವಂಥದ್ದು ಯಾವುದರ ಮಧ್ಯೆ ಇದೆ, 0 ಮತ್ತು 1 ಇಂಟೀಜರ್ನ ಮಧ್ಯೆ ಇದೆ. ಸೊ ಈಗ ಇಲ್ಲಿ ಚಿಕ್ಕ ಇಂಟೀಜರ್ ಯಾವುದು, 0. ಸೊ ಹಾಗಾಗಿ 0 ಕೊಡ್ತದೆ. ಹಾಗೆ 0.9 ಎನ್ನುವಂಥದ್ದು ಕೂಡ 0 ಮತ್ತು 1ನ ಮಧ್ಯೆ ಇರೋದ್ರಿಂದ ನಿಮಗೆ ಇಲ್ಲಿ 0 ಎನ್ನುವಂಥ ಉತ್ತರ ಬರ್ತದೆ. ನೆಕ್ಸ್ಟ್ ಇಂಟೀಜರನ್ನು ಕೊಟ್ಟರೆ ಅದೇ ಬೆಲೆಯನ್ನು ರಿಟೈನ್ ಮಾಡ್ತದೆ. ಈಗ 1.4 ಕೊಟ್ಟರೆ 1.4 ಎನ್ನುವುದು ಯಾವ ಇಂಟೀಜರ್ನ ಮಧ್ಯೆ ಇದೆ, 1 ಮತ್ತು 2ನ ಮಧ್ಯೆ ಇದೆ. ಅದರಲ್ಲಿ ಚಿಕ್ಕ ಇಂಟೀಜರ್ ಯಾವುದು, 1. ಸೊ ನಿಮಗೆ 1 ಎನ್ನುವಂಥ ಬೆಲೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ಬೆಲೆಗಳನ್ನು ನೋಡ್ಬೋದು. ಹಾಗೆ ನೆಗೆಟಿವ್ ನಂಬರ್ಸನ್ನು ಕೊಟ್ಟಾಗ ಅಲ್ಲಿ ಚೇಂಜಸ್ ಆಗ್ತದೆ. ಈಗ ನೆಗೆಟಿವ್ ನಂಬರ್ಸ್ ಅಂತ ಹೇಳುವಾಗ ಯಾವಾಗಲೂ ಕೂಡ ನಾವು ಚಿಕ್ಕ ನೆಗೆಟಿವ್ ನಂಬರ್ಸ್ ಹೇಗೆ ಬರೀತೇವೆ, ಈಗ -2 ಅಂತ ಇದ್ದರೆ -2 ಈಸ್ ಗ್ರೇಟರ್ ದೆನ್ -5.
ಇಲ್ಲಿ ಇದಕ್ಕಿಂತ ಇದು ಯಾವಾಗಲೂ ಕೂಡ ದೊಡ್ಡದಾಗಿರ್ತದೆ. ಹಾಗಾಗಿ ಮೈನಸ್ ಎಫ್ ಆಫ್ -1 ಅಂತ ತೆಗೆದುಕೊಂಡಾಗ ಇದು -1 ಮತ್ತು 0 ಮಧ್ಯದಲ್ಲಿ ಇರ್ತದೆ. ಸೊ ಅದರಲ್ಲಿ ಚಿಕ್ಕ ನಂಬರ್ ಯಾವುದು? -1. ಸೊ ಹಾಗಾಗಿ -1 ಅನ್ನು ರಿಟೈನ್ ಮಾಡ್ತದೆ. ಈಗ ಉದಾಹರಣೆಗೆ ಎಫ್ ಆಫ್ -1.5 ಅಂತ ಇದೆ. ಸೊ -1.5 ಮಧ್ಯೆ ಬರುವಂಥದ್ದು ನಂಬರ್ಸ್ ಯಾವುದೆಲ್ಲ? -1 ಮತ್ತು -2 ಎರಡು ಇಂಟೀಜರ್ಸ್ ಬರ್ತದೆ. ಸೊ ಇದರಲ್ಲಿರುವಂಥ ಚಿಕ್ಕ ಇಂಟೀಜರ್ ಯಾವುದು? -2 ಈಸ್ ಲೆಸ್ ದೆನ್ ದಿಸ್ ಒನ್. ಸೊ ಹಾಗಾಗಿ ಅದು -2 ಅನ್ನು ಕೊಡ್ತದೆ. ಸೊ ಇದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಹಾಗೆ ಇದಕ್ಕೆ ಹೊಂದಿಕೊಂಡು ಇರುವಾಗೆ ನೀವು ಟೇಬಲನ್ನು ಕೂಡ ನೋಡ್ಬೋದು. ಇಲ್ಲಿ ಇನ್ಪುಟ್ ಎನ್ನುವಂಥದ್ದು ರಿಯಲ್ ನಂಬರ್ಸ್, ಅಂದರೆ ಯಾವುದೇ ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸನ್ನು ನೀವು ಕೊಡ್ಬೋದು. ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್, 0 ಯಾವುದೇ ಬೆಲೆಯನ್ನು ಕೊಡ್ಬೋದು. ಹಾಗೆ ಇಲ್ಲಿ ಸಿಗುವಂಥ ವ್ಯಾಲ್ಯೂಸ್ ಏನಾಗಿರ್ತದೆ? ಸಿಗುವಂಥ ವ್ಯಾಲ್ಯೂಸ್ ಮಾತ್ರ ಕೂಡ ಇಲ್ಲಿ ಇಂಟೀಜರ್ಸ್ ಆಗಿರ್ತದೆ. ಯಾಕೆಂದರೆ ಇದು ಯಾವ ಬೆಲೆಯನ್ನು ಕೊಡ್ತದೆ? ಗ್ರೇಟೆಸ್ಟ್ ಇಂಟೀಜರ್ ಈಕ್ವಲ್ ಟು ಎಕ್ಸ್ ಆರ್ ಲೆಸ್ ದೆನ್ ಎಕ್ಸ್ ಅನ್ನು ಕೊಡ್ತದೆ. ಹಾಗಾಗಿ ನೀವು ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸನ್ನು ಕೊಟ್ಟರೂ ಕೂಡ ಅದು ಇಂಟೀಜರನ್ನು ಕೊಡ್ತದೆ. ಹಾಗೆ ಪಾಸಿಟಿವ್ ವ್ಯಾಲ್ಯೂಸನ್ನು ಕೊಟ್ಟರೂ ಕೂಡ ಇಂಟೀಜರ್ಸನ್ನು ಕೊಡ್ತದೆ. ಈಗ ಪಾಸಿಟಿವ್ ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸನ್ನು ಕೊಟ್ಟಿದ್ದೇನೆ, ಆಗ ಕೂಡ ನಮಗೆ ಇಲ್ಲಿ ಆನ್ಸರ್ ಇಂಟೀಜರ್ ಫಾರ್ಮಲ್ಲಿ ಸಿಕ್ಕಿದೆ. ಹಾಗೆ ಇಲ್ಲಿ ಕೂಡ ಕೆಲವೊಂದು ಕಡೆ ನಮಗೆ 0 ಸಿಕ್ಕಿದೆ. ಹಾಗೆ ಇಲ್ಲಿ ನೆಗೆಟಿವ್ ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸನ್ನು ಕೊಟ್ಟಿದ್ದೇನೆ, ಆಗ ನೆಗೆಟಿವ್ ಇಂಟೀಜರ್ಸ್ ಸಿಕ್ಕಿದೆ. ಸೊ ಇದು ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನ ಟೇಬಲ್. ಹಾಗೆ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಇಲ್ಲಿ ಸಿಗುವಂತಹ ವ್ಯಾಲ್ಯೂಸ್ ಏನಿದೆ ಬೇರೆ ಬೇರೆ ರೀತಿಯಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಈಗ ಉದಾಹರಣೆಗೆ ನೀವು 0 ನಂತರ ಬರುವಂಥ ಬೆಲೆಗಳನ್ನು ತೆಗೆದುಕೊಂಡ್ರೆ 0 ಮತ್ತು ಅದರ ನಂತರ ಬರುವಂಥ ಬೆಲೆಗಳು, ಈಗ 0 ಇಂದ ಹಿಡಿದು 0.1, 0.2 ಹಾಗೆ 0.999 ಅಲ್ಲಿ ತನಕ ತೆಗೆದುಕೊಂಡ್ರೆ ಈ ಎಲ್ಲ ಬೆಲೆಗಳಿಗೂ ನಿಮಗೆ ಏನು ಆನ್ಸರ್ ಸಿಗ್ತದೆ? 0 ಎನ್ನುವಂಥ ಉತ್ತರ ಸಿಗ್ತದೆ. ಹಾಗೆ 1 ಅನ್ನು ತೆಗೆದುಕೊಂಡು 1.1, 1.2 ಅದೇ ರೀತಿ 1.99 ಈ ಎಲ್ಲ ಬೆಲೆಗಳಿಗೂ ನಿಮಗೆ 1 ಎನ್ನುವಂಥ ಉತ್ತರ ಸಿಗ್ತದೆ. ಹಾಗಾಗಿ ನೀವಿಲ್ಲಿ ನೋಡ್ಬೋದು ಗ್ರಾಫ್ ಇಲ್ಲಿ ಸ್ಪ್ಲಿಟ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಈಗ 0 ಇಂದ ಹಿಡಿದು 0.99 ತನಕ 1 ಅಲ್ಲಿ ಇಲ್ಲಿ ಟಚ್ ಆಗಲಿಲ್ಲ. ಇಲ್ಲಿ ನಾನು ಈ ರೀತಿಯಲ್ಲಿ ಸರ್ಕಲ್ ಹಾಕಿದ್ದೇನೆ, ಅಂದರೆ ಅದರ ಅರ್ಥ 1 ಇಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. 1 ತನಕ ಅಂದರೆ 0.99 ತನಕ ನಮಗೆ ಯಾವ ಬೆಲೆಯನ್ನು ಕೊಡ್ತದೆ? 0 ಕೊಡ್ತದೆ. ಅದೇ ರೀತಿ 1 ಇಂದ ಹಿಡಿದು ಅಂದರೆ ಇಲ್ಲಿಂದ 1 ಇಂದ ಹಿಡಿದು 1.99 ತನಕ ಯಾವ ಬೆಲೆಯನ್ನು ಕೊಡ್ತದೆ? 1 ಕೊಡ್ತದೆ. ಅಲ್ಲಿ 2 ಇನ್ಕ್ಲೂಡ್ ಆಗಿರುವುದಿಲ್ಲ. ನೆಕ್ಸ್ಟ್ 2 ಇಂದ ಹಿಡಿದು 2.999 ತನಕ ನೆಕ್ಸ್ಟ್ ನಮಗೆ ಯಾವ ಬೆಲೆಯನ್ನು ಕೊಡ್ತದೆ? 2 ಎನ್ನುವಂಥ ಬೆಲೆಯನ್ನು ಕೊಡ್ತದೆ. ಹಾಗೆ ನೆಗೆಟಿವ್ ನಂಬರ್ಸನ್ನು ತೆಗೆದುಕೊಂಡಾಗಲೂ ಕೂಡ ನೀವು ನೋಡ್ಬೋದು ಇಲ್ಲಿ -0.1 ಅಲ್ಲಿಂದ ನೀವು ತೆಗೆದುಕೊಂಡ್ರೆ -0.999 ತನಕ ಅಥವಾ -1 ತನಕ 0 ಇಲ್ಲಿ ಇನ್ಕ್ಲೂಡ್ ಆಗಿಲ್ಲ, 0 ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ. ಸೊ ಯಾಕೆಂದರೆ ಇಲ್ಲಿ ಸರ್ಕಲನ್ನು ನೀವು ಕಾಣ್ಬೋದು, ಅದರ ಮುಂದೆ ಬರುವಂಥ ಬೆಲೆಗಳು ಏನಿದೆ ಅದನ್ನು ಅಲ್ಲಿಂದ ಹಿಡಿದು -1 ತನಕ ನಮಗೆ ಈ ಬೆಲೆಯನ್ನು ಕೊಡ್ತದೆ. ಹಾಗೆ ನೆಕ್ಸ್ಟ್ -1 ನಂತರ ಬರುವಂಥದ್ದು -1.1 ಹಾಗೆ -1.2 ಅಲ್ಲಿಂದ ಹಿಡಿದು -2 ತನಕ ಬರುವಂಥ ಎಲ್ಲ ಬೆಲೆಗಳಿಗೂ ಕೂಡ -2 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ಈ ರೀತಿಯಲ್ಲಿ ನೀವು ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನ ಗ್ರಾಫನ್ನು ನೋಡ್ಬೋದು. ಹಾಗೆ ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನಿದೆ ಇದಕ್ಕೆ ಇರುವಂಥ ಡೊಮೈನ್ ನಾವು ರಿಯಲ್ ನಂಬರ್ ಆಗಿ ತೆಗೆದುಕೊಳ್ತೇವೆ. ಇಲ್ಲಿ ಯಾವುದೇ ಇನ್ಪುಟ್ ವ್ಯಾಲ್ಯೂಸನ್ನು ನೀವು ಕೊಡ್ಬೋದು. ಹಾಗೆ ನಮಗೆ ಸಿಗುವಂಥ ಔಟ್ಪುಟ್ ಏನಾಗಿರ್ತದೆ? ಔಟ್ಪುಟ್ ಇಲ್ಲಿ ಇಂಟೀಜರ್ ಆಗಿರ್ತದೆ, ಅಂದರೆ Z ಆಗಿರ್ತದೆ, ಅಥವಾ ಇದನ್ನು ನಾವು ಪೂರ್ಣಾಂಕ ಅಂತ ಹೇಳ್ತೇವೆ. ಆ್ಯಂಡ್ Z ಈಸ್ ಅ ಸಬ್ಸೆಟ್ ಆಫ್ R. ಹಾಗಾಗಿ ಇಲ್ಲಿ ದಿಸ್ ಇಸ್ ಅ ಫಂಕ್ಷನ್ ವಿಚ್ ಇಸ್ ಡಿಫೈನ್ಡ್ ಫ್ರಮ್ R to R ಅಂತ ನಾವಿಲ್ಲಿ ಹೇಳ್ಬೋದು. ಇಟ್ ಈಸ್ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಇದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನ ಬಗ್ಗೆ.